ವರಾಹ ಪುರಾಣ, ಪದ್ಮಪುರಾಣ, ಸ್ಕಂದ ಪುರಾಣ, ಭಾಗವತ ಯಾವುದೇ ಪುರಾಣಗಳಲ್ಲಿ ನೋಡಿದ್ರೂ ಕೂಡ ಏಕಾದಶಿ ದಿವಸ ಉಪವಾಸ ಮಾಡಬೇಕು ಎಂಬತಕ್ಕಂಥ ಸಾಕಷ್ಟು ವಾಕ್ಯಗಳು ಇದೆ. ಈ 11 ಇಂದ್ರಿಯಗಳಿಂದ ನಾವು ಮಾಡುವಂತಹ ಪಾಪಕರ್ಮಗಳು, ಏನೇನು ಪಾಪಕರ್ಮಗಳು ಅಂತ ನಮ್ಮಿಂದ ಆಗುತ್ತೋ ಆ ಪಾಪಗಳ ಪರಿಹಾರಕ್ಕೆ ಇರುವಂಥ ಒಂದು ಉತ್ತಮವಾದ ಅವಕಾಶ ಅದು ಏಕಾದಶಿ ಉಪವಾಸದಿಂದಾಗಿ. ಭಗವಂತ ಮತ್ತು ಭಗವಂತನ ಎಲ್ಲ ಪರಿವಾರ ದೇವತೆಗಳಲ್ಲೂ ಕೂಡ ನಿದ್ರೆಗೆ ಜಾರುವಂಥ ಒಂದು ಸಂದರ್ಭ. ಆ ವೈಕುಂಠ ದ್ವಾರದ ಮೂಲಕವಾಗಿ ಭಗವಂತನ ದರ್ಶನವನ್ನು ಮಾಡಿದರೆ ನಮಗೆ ಮೋಕ್ಷ ಪ್ರಾಪ್ತಿ ಅಂತ. ಈಗ ವಿಷ್ಣು ಪರಮಾತ್ಮ ಯೋಗ ನಿದ್ರೆಗೆ ಜಾರಿದಾಗ ಇಡೀ ಪ್ರಪಂಚವನ್ನೆಲ್ಲ ನೋಡ್ಕೊಳ್ಳೋದು ಯಾರು? ಈ ಚಾತುರ್ಮಾಸ್ಯದ ಸಂದರ್ಭದಲ್ಲಿ ಆಹಾರದ ಬಗ್ಗೆ ಬಹಳ ಮಹತ್ವವನ್ನು ಕೊಟ್ಟಿದ್ದಾರೆ. ಅದಕ್ಕೆ 4 ತಿಂಗಳಿಗೂ ಕೂಡ 4 ರೀತಿಯಾಗಿರ್ತಕ್ಕಂಥ ಆಹಾರದ ನಿಯಮ. ಈಗ ಸನ್ಯಾಸಿಗಳು ತಾವಾಗಲೇ ಹೇಳಿದಾಗೇ ಚಾತುರ್ಮಾಸದಲ್ಲಿ ಸಂಚಾರ ಮಾಡೋದಿಲ್ಲ, ಒಂದೇ ಜಾಗದಲ್ಲಿ ಉಳ್ಕೊಳ್ತಾರೆ. ಯಾಕೆ ಈ ಥರ? ಬ್ರಹ್ಮಾವಬೋಧದಿಷಣಂ ಮುದಮಾಪದೇವ ಅಂತ. ಮನುಷ್ಯನನ್ನು ಸೃಷ್ಟಿ ಮಾಡಿದಾಗ ಮುದಮಾಪದೇವ, ಭಗವಂತನಿಗೆ ಸಂತೋಷವಾಯಿತು ಅಂತ. ಈಗ ತಾವು ಹೇಳಿದ ಹಾಗೇನೆ ದೇವತೆಗಳು ನಿದ್ದೆ ಮಾಡುವಂಥ ಸಮಯ ಇದು ಅಂತ, ಹಾಗಾಗಿ ಶುಭ ಕಾರ್ಯಗಳನ್ನು ನಾವು ಮಾಡೋದಿಲ್ಲ. ಆದರೆ ಶ್ರಾವಣ ಮತ್ತು ಭಾದ್ರಪದದಲ್ಲೇ ನಮ್ಮ ಸಂಸ್ಕೃತಿಯಲ್ಲಿ ಬರುವಂಥ ಬಹಳಷ್ಟು ಪ್ರಮುಖವಾಗಿರುವಂಥ ಹಬ್ಬಗಳು ಬರೋದು. ಆಗ ದೇವತೆಗಳು ಜಾಗೃತರಾಗಿರ್ತಾರ ಅಥವಾ ಈಗ ಹೇಗಾಗತ್ತೆ ಅಂತ. ನಮಸ್ಕಾರ, ನಾನು ಹಂಸ. ನೀವು ನೋಡ್ತಿದ್ದೀರಾ ಹಂಸ ವಸಿಷ್ಠ ಯೂಟ್ಯೂಬ್ ಚಾನಲ್. ಇದು ಹರಟೆ ವಿತ್ ಹಂಸ. ಏಕಾದಶಿ ಅಂದ್ರೆ ಉಪವಾಸ ಮಾಡಬೇಕು ಅಂತ ನಮಗೆಲ್ಲ ಗೊತ್ತು. ಏಕಾದಶಿ ಅಂದ್ರೆ ಉಪವಾಸ. ಆದ್ರೆ ಯಾಕೆ ಮಾಡಬೇಕು? ಈ ಏಕಾದಶಿ ಅಂದ್ರೆ ಏನು? ಎಷ್ಟು ತರಹದ ಏಕಾದಶಿಗಳಿವೆ? ಜೊತೆಗೆ ಚಾತುರ್ಮಾಸ ಇನ್ನೇನು ಶುರುವಾಗ್ತಿದೆ. ಚಾತುರ್ಮಾಸ ಅಂದ್ರೆ ಏನು? ವಿಷ್ಣು ಈ ಸಮಯದಲ್ಲಿ ಯೋಗ ನಿದ್ರೆಗೆ ಜಾರೋದ್ಯಾಕೆ? ಈ ಎಲ್ಲ ವಿಚಾರಗಳನ್ನ ಇವತ್ತಿನ ಎಪಿಸೋಡಲ್ಲಿ ನಾವು ತಿಳ್ಕೊಳ್ಳೋಣ. ನಾನಿವತ್ತು ನಮ್ಮ ಬೆಂಗಳೂರಿನ ಪೂರ್ಣಪ್ರಜ್ಞ ವಿದ್ಯಾಪೀಠದಲ್ಲಿದ್ದೀನಿ. ನನ್ನ ಜೊತೆನಲ್ಲಿ ಇಲ್ಲಿನ ಪ್ರಾಧ್ಯಾಪಕರಾಗಿರುವಂತ ವಿಶ್ವಾಸ್ ಆಚಾರ್ಯರಿದ್ದಾರೆ. ನಮಸ್ತೆ ಗುರುಗಳೇ. ನಮಸ್ತೆ. ಹೇಗಿದ್ದೀರಿ? ಆರಾಮ್. ನೀವು ಹೇಗಿದ್ದೀರಾ? ಆರಾಮ್. ಕಾರ್ಯಕ್ರಮಕ್ಕೆ ಸ್ವಾಗತ. ಏಕಾದಶಿ ಹಾಗೇನೆ ಚಾತುರ್ಮಾಸಕ್ಕೆ ಸಂಬಂಧಪಟ್ಟಾಗೆ ಸಾಕಷ್ಟು ವಿಚಾರಗಳನ್ನ ತಮ್ಮಿಂದ ತಿಳ್ಕೋಬೇಕು ಅಂತ ಆಸೆ ನಮ್ಗೆ. ದಯಮಾಡಿ ತಿಳಿಸ್ಕೊಡ್ಬೇಕು. ನೋಡಿ, ಯಥಾಮತಿ ತಿಳಿಸ್ಕೊಡ್ತೆ. ಮೊದಲನೇದಾಗಿ ಏಕಾದಶಿ ಅಂದ್ರೆ ಏನು ಅಂತ? ಏಕಾದಶಿ ಅಂತ ಹೇಳಿದ್ರೆ ಈ ಪಾಡ್ಯ, ಬಿದಿಗೆ, ತದಿಗೆ ಎಂಬುದಾಗಿ ಏನು ತಿಥಿಗಳಿದ್ದಾವೆ. ಹುಣ್ಣಿಮೆವರೆಗೆ 15 ಮತ್ತು ಅಮಾವಾಸ್ಯೆ, ಒಟ್ಟು 16 ತಿಥಿಗಳು. ಹಾಗೆ ಒಂದು 11ನೇ ದಿವಸ ಅದು ಏಕಾದಶಿ. ಚಂದ್ರ ಅವನ ಕಲೆಗಳೆಲ್ಲವನ್ನು ಕೂಡ ಸೂರ್ಯನ ರಶ್ಮಿಯ ಮೂಲಕವಾಗಿ ಸ್ವೀಕಾರ ಮಾಡ್ತಾನೆ. ಹಾಗೆ 11 ಕಲೆಗಳನ್ನು ಸೂರ್ಯನ ಮೂಲಕವಾಗಿ ಸ್ವೀಕಾರ ಮಾಡುವಾಗ ಬರೋದು ಏಕಾದಶಿ. ಮತ್ತು ಅದು ಶುಕ್ಲ ಪಕ್ಷದಲ್ಲಿ. ಅದೇ ಕೃಷ್ಣ ಪಕ್ಷ ಬಂದಂಥ ಸಂದರ್ಭದಲ್ಲಿ ತನ್ನ ಕಲೆಗಳನ್ನೆಲ್ಲ ಒಂದೊಂದೇ ಬಿಡ್ತಾ ಬರ್ತಾನೆ. ಅದೆಲ್ಲ ಮತ್ತೆ ಹೋಗಿ ಸೂರ್ಯನಲ್ಲಿ ಸೇರಿಕೊಳ್ಳುತ್ತೆ. ಹಾಗೆ 11 ಕಲೆಗಳನ್ನು ವಾಪಸ್ಸು ಕೃಷ್ಣ ಪಕ್ಷದಲ್ಲಿ ಬಿಡುವಂಥ ಸಂದರ್ಭ, ಒಂದೊಂದೇ 11ನೇ ಕಲೆಯನ್ನು ಬಿಟ್ಟಾಗ ಬರುವಂಥದ್ದು ಏಕಾದಶಿ. ಇದು ಆ ಏಕಾದಶಿ ಅನ್ನೋದು ಮುಖ್ಯವಾಗಿ ಹೀಗೆ ಚಂದ್ರ ತನ್ನ ಕಲೆಗಳನ್ನು ಪಡೆದುಕೊಳ್ಳುವಂಥದ್ದು, ಮತ್ತೆ ಚಂದ್ರ ತನ್ನ ಕಲೆಗಳನ್ನು ಬಿಡ್ತಾ ಹೋಗುವುದು ಶುಕ್ಲ ಪಕ್ಷ ಮತ್ತು ಕೃಷ್ಣ ಪಕ್ಷದಲ್ಲಿ ನಡೆಯುವಂಥದ್ದು. ಇದು ಪ್ರತಿ ತಿಥಿಗೂ ಇರುವಂಥದ್ದು. ಹಾಗೆ ಒಂದು ತಿಥಿ ಏಕಾದಶಿ. ಅದರಲ್ಲಿ ಮುಖ್ಯವಾಗಿ ಏಕಾದಶಿ ಎಂಬುವಂಥದ್ದು ಈ ವಿಷ್ಣುವಿನ ಆರಾಧನೆಗೆ ವಿಶೇಷವಾಗಿರುವಂಥದ್ದು. ಈ ಏಕಾದಶಿಯಲ್ಲಿ ಎಷ್ಟು ತರಹದ ಏಕಾದಶಿಗಳಿವೆ ಅಂತ? ಏಕಾದಶಿ ಅನ್ನೋದು ಮುಖ್ಯವಾಗಿ ಒಂದೇ ಥರ, ಅಂದರೆ ಭಗವಂತನ ಆರಾಧನೆ. ಎಲ್ಲರಿಗೂ ಸುಪ್ರೀಂ ಆಗಿರುವಂಥವನು ವೈಕುಂಠವಾಸಿಯಾಗಿರುವಂಥ ವಿಷ್ಣು. ಅಂಥ ವಿಷ್ಣುವಿನ ಆರಾಧನೆ ಅಂದರೆ ಉಪವಾಸ ಇದ್ದು ಆರಾಧನೆ ಮಾಡುವಂಥದ್ದು ವಿಶೇಷ. ಇನ್ನು ಶುಕ್ಲ ಪಕ್ಷದಲ್ಲಿ ಒಟ್ಟು ಒಂದು ತಿಂಗಳಿಗೆ 12 ಶುಕ್ಲ ಪಕ್ಷಗಳು, 12 ಕೃಷ್ಣ ಪಕ್ಷಗಳು ಒಂದು ವರ್ಷಕ್ಕೆ. ಹಾಗಾಗಿ ಆ 24 ರೀತಿಯಾಗಿರತಕ್ಕಂಥ ಏಕಾದಶಿಗಳು ಬರುತ್ತೆ. ಅಧಿಕ ಮಾಸಗಳು ಬಂತು ಅಂತಾದಾಗ ಒಂದು ತಿಂಗಳು 3 ವರ್ಷಕ್ಕೊಮ್ಮೆ ಅಧಿಕ ಮಾಸ ಅಂತ ಬರುತ್ತೆ. ಆವಾಗ ಮತ್ತೊಂದು ಶುಕ್ಲ ಪಕ್ಷ, ಮತ್ತೊಂದು ಕೃಷ್ಣ ಪಕ್ಷ ಅಧಿಕವಾಗುತ್ತೆ. ಆಗ 26 ರೀತಿಯಾಗಿರತಕ್ಕಂಥ ಬೇರೆ ಬೇರೆ ಹೆಸರಿನ ಏಕಾದಶಿಗಳು, ಈಗ ಶೈನಿ ಏಕಾದಶಿ, ಆ ಥರ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಒಂದೊಂದು ಹೆಸರುಗಳಿದ್ದಾವೆ. ಅದು ಹೆಸರುಗಳಿಗೆ ಒಂದು ಬೇರೆ ಬೇರೆ ರೀತಿಯಾಗಿರತಕ್ಕಂಥ ಪುರಾಣದಲ್ಲಿ ಕಥೆಗಳೆಲ್ಲವೂ ಕೂಡ ಇದ್ದಾವೆ. ಮುಖ್ಯವಾಗಿ ಭಗವಂತನ ಆರಾಧನೆಯನ್ನು ಮಾಡುವಂಥದ್ದು, ವಿಷ್ಣುವಿನ ಆರಾಧನೆ ಮಾಡುವಂಥದ್ದು. ಆ ಆರಾಧನೆ ಮಾಡುವಾಗ ಉಪವಾಸವನ್ನು ಮಾಡಿಕೊಂಡು ವಿಷ್ಣುವಿನ ಆರಾಧನೆ ಮಾಡುವಂಥದ್ದು ವಿಶೇಷವಾಗಿರುವಂಥದ್ದು. ಮೊದಲನೇದಾಗಿ ಏಕಾದಶಿ ಅಂದ್ರೆ ಉಪವಾಸ ಯಾಕೆ ಮಾಡಬೇಕು? ಕೆಲವುದಕ್ಕೆ ಹೇಗೆಂದರೆ ತಸ್ಮಾತ್ ಶಾಸ್ತ್ರಂ ಪ್ರಮಾಣಂತೆ ಕಾರ್ಯಕಾರ್ಯ ವ್ಯವಸ್ಥಿತವು ಅಂತ ಕೃಷ್ಣ ಪರಮಾತ್ಮ ಗೀತೆಯಲ್ಲಿ ಹೇಳ್ತಾನೆ. ನಾವು ಏನು ಮಾಡಬೇಕು, ಏನು ಮಾಡಬಾರ್ದು, ನಮ್ಮ ಆಚರಣೆಗಳು ಹೇಗಿರಬೇಕು ಹೇಗಿರಬಾರ್ದು ಅನ್ನೋದನ್ನು ನಾವು ಶಾಸ್ತ್ರದ ಮೂಲಕವಾಗಿ ತಿಳ್ಕೊಳ್ಬೇಕು. ಶಾಸ್ತ್ರ ಅಂದರೆ ಯಾವುದು? ಎಲ್ಲ ವೇದಗಳು, 18 ಪುರಾಣಗಳು, ಮಹಾಭಾರತ, ಇದೆಲ್ಲವನ್ನು ಕೂಡ ಸೇರಿಸಿ ಶಾಸ್ತ್ರ ಅಂತ ಕರೆಯುವಂಥದ್ದು. ಅಲ್ಲಿ ಯಾವ ಯಾವ ಕಾಲದಲ್ಲಿ
ಯಾವ ರೀತಿಯಾಗಿ ನಾವು ಇರಬೇಕು, ನಮ್ಮ ಆಹಾರ ಪದ್ಧತಿ ಹೇಗಿರಬೇಕು, ಜೀವನ ಪದ್ಧತಿ ಹೇಗಿರಬೇಕು, ಇದೆಲ್ಲವನ್ನು ಕೂಡ ತಿಳಿಸ್ತಾ ಹೋಗುತ್ತೆ ಶಾಸ್ತ್ರ. ಹಾಗೆ ವರಾಹ ಪುರಾಣ, ಪದ್ಮಪುರಾಣ, ಸ್ಕಂದ ಪುರಾಣ, ಭಾಗವತ ಈ ಯಾವುದೇ ಪುರಾಣಗಳಲ್ಲಿ ನೋಡಿದ್ರೂ ಕೂಡ ಏಕಾದಶಿ ದಿವಸ ಉಪವಾಸ ಮಾಡಬೇಕು ಎಂಬತಕ್ಕಂಥ ಸಾಕಷ್ಟು ವಾಕ್ಯಗಳು ಇದೆ. ಅದು ವಾಕ್ಯ ಅಂದರೆ ಯಾವುದೊಬ್ಬ ವ್ಯಕ್ತಿ ಹೇಳತಕ್ಕಂಥ ವಾಕ್ಯಗಳಲ್ಲ. ಚತುರ್ಮುಖ ಬ್ರಹ್ಮದೇವರು ಜಗತ್ತನ್ನು ಸೃಷ್ಟಿ ಮಾಡಿರತಕ್ಕಂಥವ್ರು, ಅವರು ಹೇಳ್ತಕ್ಕಂಥ ವಾಕ್ಯಗಳು. ರುದ್ರದೇವರು, ಕೈಲಾಸಕ್ಕೆ ಅಧಿಪತಿಯಾಗಿರುವಂಥ ರುದ್ರದೇವರು, ಹೀಗೆ ದೇವಾನುದೇವತೆಗಳೆಲ್ಲರೂ ಕೂಡ ವಿಷ್ಣುವಿನ ಪ್ರೀತಿಗೋಸ್ಕರವಾಗಿ ಆ ಏಕಾದಶಿ ದಿವಸ ಉಪವಾಸ ಮಾಡಬೇಕು ಎಂಬುದಾಗಿ ಹೇಳ್ತಾ ಬಂದಿದ್ದಾರೆ. ಹಾಗಾಗಿ ದೇವತೆಗಳ ಮಾತು, ಋಷಿಗಳ ಮಾತು ಅನ್ನೋ ಕಾರಣಕ್ಕೋಸ್ಕರವಾಗಿ ಆ ಏಕಾದಶಿ ದಿವಸ ಉಪವಾಸವನ್ನು ಮಾಡುವಂಥದ್ದು. ಇದರ ಜೊತೆಗೆ ನಾವು ಇನ್ನೊಂದು ರೀತಿಯಲ್ಲಿ ನೋಡೋದು ಅಂತಾದರೆ, ಮನುಷ್ಯನಿಗೆ ಇರುವಂಥದ್ದು 11 ಇಂದ್ರಿಯಗಳು. 5 ಜ್ಞಾನೇಂದ್ರಿಯ, 5 ಕರ್ಮೇಂದ್ರಿಯ, ಜೊತೆಗೆ 1 ಮನಸ್ಸು, ಅಲ್ಲಿ ಒಟ್ಟು 11 ಇಂದ್ರಿಯಗಳಾಗತ್ತೆ. ಈ 11 ಇಂದ್ರಿಯಗಳಿಂದ ನಾವು ಮಾಡುವಂತಹ ಪಾಪಕರ್ಮಗಳು, ಏನೇನು ಪಾಪಕರ್ಮಗಳು ಅಂತ ನಮ್ಮಿಂದ ಆಗುತ್ತೋ ಆ ಪಾಪಗಳ ಪರಿಹಾರಕ್ಕೆ ಇರುವಂಥ ಒಂದು ಉತ್ತಮವಾದ ಅವಕಾಶ ಅದು ಏಕಾದಶಿ ಉಪವಾಸದಿಂದಾಗಿ. 11 ಇಂದ್ರಿಯಗಳಿಂದ ಏನೇನು ಅಪರಾಧಗಳನ್ನು ಮಾಡಿರ್ತೇವೆ ಅದು ಏಕಾದಶಿ ಉಪವಾಸದಿಂದಾಗಿ ಆ ಎಲ್ಲ ಇಂದ್ರಿಯಗಳಿಂದ ಮಾಡಿರ್ತಕ್ಕಂಥ ಪಾಪಗಳು ಪರಿಹಾರವಾಗತ್ತೆ ಅಂತ ಶಾಸ್ತ್ರ ಹೇಳುತ್ತೆ. ಅಂದರೆ ಹಾಗಾದರೆ ಪ್ರತಿ ಏಕಾದಶಿ ಒಂದು ಉಪವಾಸ ಮಾಡೋದು, ನಾವು ಮತ್ತದೇ ಇನ್ನು 15 ದಿವಸ ಅದೇ ಪಾಪ ಮಾಡೋದು ಅನ್ನೋದು ಉದ್ದೇಶ ಅಲ್ಲ. ಗೊತ್ತಿಲ್ಲದೆ ಅನೇಕ ರೀತಿಯಾಗಿರ್ತಕ್ಕಂಥ ಅಪರಾಧಗಳಾಗತ್ತೆ. ಅಂತಹ ಅಪರಾಧಗಳ ಪರಿಹಾರಕ್ಕೋಸ್ಕರವಾಗಿ ಆ ಪ್ರಾಯಶ್ಚಿತ್ತದ ರೂಪದಲ್ಲಿ ಮತ್ತು ಅವಶ್ಯವಾಗಿ ಮಾಡಲೇಬೇಕಾಗಿರತಕ್ಕಂಥ ಒಂದು ಕರ್ತವ್ಯ. ಎಷ್ಟು ಹೇಳ್ತಾರೆ ಅಂತ ಹೇಳಿದ್ರೆ, ಪೃಥಿವ್ಯಾಂ ಯಾನಿ ಪಾಪಾನಿ ಅನ್ನಮಾಶ್ರಿತ್ಯ ತಿಷ್ಠಂತಿ ಸಂಪ್ರಾಪ್ತೆ ಹರಿವಾಸರೆ ಅಂತ. ಅಂದರೆ ಏನೇನು ಪಾಪಕರ್ಮಗಳು ಅಂತಿದ್ದಾವೋ ಅದೆಲ್ಲವೂ ಕೂಡ ಏಕಾದಶಿ ದಿವಸ ಅನ್ನದಲ್ಲಿ ಇರುತ್ತಂತೆ. ಈಗ ನಾವು ಉಪ್ಪಿನ ಮಿಶ್ರಿತ ನೀರು ಕುಡಿದ್ರೆ ಉಪ್ಪು ನಮ್ಮೊಳಗೆ ಹೋಗುತ್ತೆ, ಸಕ್ಕರೆ ಮಿಶ್ರಿತವಾದ ನೀರು ಕುಡಿದ್ರೆ ಸಕ್ಕರೆ ನಮ್ಮಲ್ಲಿ ಹೋಗುತ್ತೆ. ಹಾಗೆ ಪಾಪ ಮಿಶ್ರಿತವಾದ ಆಹಾರವನ್ನು ಸ್ವೀಕಾರ ಮಾಡಿದ್ರೆ ಪಾಪ ಎಲ್ಲವೂ ಕೂಡ ನಮ್ಮಲ್ಲಿ ಸೇರಿಕೊಳ್ಳುತ್ತೆ. ಆದ್ದರಿಂದಾಗಿ 2 ಕಾರಣಗಳು. ಒಂದು, ನಮ್ಮ ಇಂದ್ರಿಯಗಳಿಂದ ಆಗಿರುವಂಥ ಪಾಪಗಳು ಪರಿಹಾರವಾಗಬೇಕು. ಅದರ ಜೊತೆಗೆ ಅವತ್ತಿನ ದಿವಸ ಎಲ್ಲ ಪಾಪಗಳು ಅನ್ನದಲ್ಲಿಗಿರುತ್ತೆ ಅಂತ. ಈಗ ಹೇಗೆ ಅಮಾವಾಸ್ಯೆ ದಿವಸ ಚಂದ್ರ ನಾವು ನೋಡ್ಲಿಕ್ಕಾಗೋದಿಲ್ಲ, ಚಂದ್ರ ತನ್ನ ಎಲ್ಲ ಕಲೆಗಳನ್ನು ಔಷಧಿಗಳಲ್ಲಿ, ಸಸ್ಯಗಳಲ್ಲಿ ಇಟ್ಟಿರ್ತಾನೆ ಅಂತ. ಹಾಗಾಗಿ ನೋಡಿ, ಅಮಾವಾಸ್ಯೆ ದಿವಸ ಯಾವುದೇ ಸಸ್ಯವನ್ನು ಕೀಳುವಂಥದ್ದು, ನೆಡುವಂಥದ್ದು ಇದೆಲ್ಲ ಮಾಡೋದಿಲ್ಲ. ಈ ಹಳ್ಳಿಗಳ ಕಡೆ ಅಮಾವಾಸ್ಯೆ ದಿವಸ ಅಂದರೆ ಅಲ್ಲಿ ಯಾವುದೇ ಥರ ಕೃಷಿ ಕಾರ್ಯಗಳನ್ನು ಮಾಡೋದಿಲ್ಲ. ಯಾಕೆ? ಚಂದ್ರ ತನ್ನ ಕಲೆಗಳನ್ನು ಅಲ್ಲಿ ಇಟ್ಟಿರ್ತಾನೆ ಅಂತ. ಹಾಗೆ ಏಕಾದಶಿ ದಿವಸ ಸಕಲ ಪಾಪಗಳು ಇದರಲ್ಲಿರುತ್ತೆ, ಅನ್ನದಲ್ಲಿರುತ್ತೆ ಅಂತ. ಅನ್ನ ನಮ್ಮ ಜೀವನಕ್ಕೆ ಬೇಕಾಗಿರುವಂಥದ್ದು. ಇನ್ನೊಂದು, ಅನ್ನ ಅಂದರೆ ಬರೀ ವೈಟ್ ರೈಸ್ ಅಂತ ಅರ್ಥ ಅಲ್ಲ, ತಿನ್ನುವಂಥ ಎಲ್ಲ ವಸ್ತುಗಳು ಕೂಡ ಅನ್ನ ಅಂತ ಶಾಸ್ತ್ರದಲ್ಲಿ ಹೇಳುವಂಥದ್ದು. ಹಾಗಾಗಿ ಸಕಲ ಪಾಪಗಳು ಅನ್ನದಲ್ಲಿ ಇರುತ್ತೆ. ಅದರಿಂದಾಗಿ ಆ ದಿವಸ ನಾವು ಯಾವುದೇ ರೀತಿಯಾಗಿರ್ತಕ್ಕಂಥ ಆಹಾರವನ್ನು ಸ್ವೀಕಾರ ಮಾಡುವಂತೆ ಇಲ್ಲ ಅನ್ನೋದೊಂದು ಕಾರಣ. ಏಕಾದಶಿನಲ್ಲಿ ವಿಷ್ಣು ಪೂಜೆಗೆ ಪ್ರಾಮುಖ್ಯತೆ ಯಾಕೆ ಜಾಸ್ತಿ ಅಂತ? ಈ ದಶಮಿ, ಏಕಾದಶಿ ಮತ್ತು ದ್ವಾದಶಿ ಇದು ದಿನತ್ರಯ ಅಂತ ಕರೀತಾರೆ. ಭಗವಂತ ಒಂದೊಂದು ತಿಥಿಗಳಿಗೂ ಕೂಡ ಪಾಡ್ಯ, ಬಿದಿಗೆ, ತದಿಗೆ ಹೀಗೆ ಒಂದೊಂದು ತಿಥಿಗಳಿಗೂ ಒಂದೊಂದು ರೀತಿಯಾಗಿರ್ತಕ್ಕಂಥ ದೇವತೆಗಳಿಗೆ ಅದರ ನಿಯಾಮಕತ್ವವನ್ನು ಕೊಟ್ಟು ಅವರೆಲ್ಲವನ್ನು ಕೂಡ ಅದಕ್ಕೆ ನಿಯೋಜನೆ ಮಾಡಿದರೆ ಏಕಾದಶಿಯನ್ನು ತಾನೇ ಇಟ್ಟುಕೊಂಡಿದ್ದಾನೆ. ಅದು ಅವನಿಗೆ ಅತ್ಯಂತ ಪ್ರಿಯವಾಗಿರುವಂಥದ್ದು. ಅಂದರೆ ಈಗ ಹೇಗೆ ವಿದ್ಯುತ್ತಿನ ಉಪಕರಣಗಳು ಸಾವಿರಾರು ರೀತಿ ಇದೆ, ಎಲೆಕ್ಟ್ರಾನಿಕ್ ಐಟಮ್ಸ್ಗಳು, ಅದೆಲ್ಲವೂ ವರ್ಕ್ ಮಾಡಬೇಕಾದ್ರೆ ಒಳಗೆ ಒಂದು ವಿದ್ಯುತ್ ಶಕ್ತಿ ಬೇಕು. ಹಾಗೆ ಮುಕ್ಕೋಟಿ ದೇವತೆಗಳು ಅಂತ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ, ಆ ಎಲ್ಲ ದೇವತೆಗಳ ಒಳಗೆ ಇರುವಂಥ ಒಂದು ಶಕ್ತಿ ಅಂದರೆ ಅದು ಭಗವಂತ ವಿಷ್ಣು. ತತ್ರ ತತ್ರ ಸ್ಥಿತೋ ದೇವ ತತ್ತತ್ ಶಕ್ತಿ ಪ್ರಬೋಧಯನ್ನಂತ ಶಾಸ್ತ್ರ ಹೇಳುವಂಥದ್ದು. ಎಲ್ಲ ದೇವತೆಗಳ ಒಳಗೆ ಭಗವಂತ ಶಕ್ತಿಯಾಗಿದ್ದು ಆ ದೇವತೆಗಳ ಮೂಲಕವಾಗಿ ಕೆಲಸವನ್ನು ಮಾಡಿಸ್ತಾನೆ. ನಮ್ಮ ವಿಘ್ನಗಳು ಪರಿಹಾರವಾಗಬೇಕು, ಗಣಪತಿ ದೇವರ ಪ್ರಾರ್ಥನೆ ಮಾಡ್ತೇವೆ. ವಿದ್ಯೆ ಬರಬೇಕು, ಸರಸ್ವತಿಯ ಪ್ರಾರ್ಥನೆ ಮಾಡ್ತೇವೆ. ನಮಗೆ ಯಾಕೋ ಮನಸ್ಸು ನಿಯಂತ್ರಣದಲ್ಲಿಲ್ಲ, ಆ ಮನಸ್ಸು ಕಂಟ್ರೋಲ್ ಆಗಲಿಕ್ಕೋಸ್ಕರವಾಗಿ ಈಶ್ವರ ದೇವರು, ರುದ್ರದೇವರ ಪ್ರಾರ್ಥನೆ ಮಾಡ್ತೀವಿ. ಹೀಗೆ ಒಂದೊಂದು ರೀತಿಯಾಗಿರ್ತಕ್ಕಂತಹ ನಮ್ಮ ಪರಿಹಾರವನ್ನು ಕಂಡುಕೊಳ್ಳಿಕ್ಕೋಸ್ಕರವಾಗಿ ಒಬ್ಬೊಬ್ಬ ದೇವತೆಯ ಆರಾಧನೆಯನ್ನು ಮಾಡ್ತೇವೆ. ಆ ಎಲ್ಲ ದೇವತೆಗಳ ಒಳಗೆ ಇರುವಂಥ ಒಂದು ದಿವ್ಯವಾದ ಶಕ್ತಿ ಅದು ಭಗವಂತ. ಹೀಗೆ ಎಲ್ಲ ದೇವತೆಗಳ ಒಂದು ಸುಪ್ರೀಂ ಅಂದರೆ ದೇವರು, ಅದಕ್ಕೆ ಅವನಿಗೆ ಹೆಸರೇ ದೇವದೇವೋತ್ತಮ ಅಂತ. ಅವನ ದಿವಸ ಆದ್ದರಿಂದಾಗಿ ಆಹಾರ ಅಂದರೆ ಉಪ್ಪು, ಹುಳಿ, ಖಾರ ಎಲ್ಲ ಇರುವಂಥದ್ದು. ಉಪ್ಪು, ಹುಳಿ, ಖಾರ ಇರುವಂಥ ಆಹಾರವನ್ನು ಸ್ವೀಕಾರ ಮಾಡಿದಷ್ಟು ನಮ್ಮ ಮಾತು, ನಮ್ಮ ಮನಸ್ಸು ಅದೆಲ್ಲವೂ ಕೂಡ ಕಶ್ಮಲವಾಗುವಂಥಷ್ಟು ಜಾಸ್ತಿ. ಶುದ್ಧವಾದ ಮನಸ್ಸಿನಿಂದಾಗಿ
ಭಗವಂತನನ್ನು ಆರಾಧನೆ ಮಾಡಬೇಕು, ಭಕ್ತಿ ಮಾಡಬೇಕು, ಅವನ ಸ್ಮರಣೆ ಮಾಡಬೇಕು. ಈ ಉದ್ದೇಶಕ್ಕೋಸ್ಕರವಾಗಿ ಆಹಾರವಿಲ್ಲದಿದ್ದಾಗ ಮನಸ್ಸು ಶುದ್ಧವಾಗಿರುತ್ತೆ, ನಮ್ಮ ಮಾತು ನಮ್ಮ ವ್ಯವಹಾರಗಳು ಶುದ್ಧವಾಗಿರುತ್ತೆ, ಬೇಡದ ಬಯಕೆಗಳು ನಮ್ಮಲ್ಲಿ ಹುಟ್ಟೋದಿಲ್ಲ. ಈ ಎಲ್ಲ ಕಾರಣದಿಂದಾಗಿ ಆಹಾರವನ್ನು ಬಿಟ್ಟು ದೇಹವನ್ನು ದಂಡಿಸುವ ಮೂಲಕವಾಗಿ ಭಗವಂತನ ಆರಾಧನೆ ಮಾಡಬೇಕು. ಭಗವಂತನ ಆರಾಧನೆ ಮಾಡಿದ್ವಿ ಅಂತಾದರೆ ಸರ್ವದೇವ ನಮಸ್ಕಾರ ಕೇಶವಂ ಪ್ರತಿಗಚ್ಚತಿ ಅಂತ. ಯಾವ ದೇವರಿಗೆ ನಮಸ್ಕಾರ ಮಾಡಿದ್ರೂ ಅದು ಭಗವಂತನಿಗೆ ಸೇರುವಂಥದ್ದು. ಹೇಗೆ ಮಳೆ ಎಲ್ಲಿ ಬೇಕಾದರೂ ಬೀಳಲಿ, ಆದರೆ ಅದು ಹೋಗಿ ಕೊನೆಗೆ ಸಮುದ್ರಕ್ಕೆ ಸೇರಬೇಕು, ಬೇರೆ ಬೇರೆ ನದಿಗಳ ಮೂಲಕವಾಗಿ ಸಮುದ್ರಕ್ಕೆ ಸೇರುತ್ತೆ. ಹಾಗೆ ಎಲ್ಲ ದೇವತೆಗಳ ಪೂಜೆ ಅದು ಅವರ ಮೂಲಕವಾಗಿ ಭಗವಂತನಿಗೆ ಸೇರುತ್ತೆ. ಅಂಥದ್ರಲ್ಲಿ ಭಗವಂತನ ಪೂಜೆನೇ ಮಾಡಲಿಕ್ಕೋಸ್ಕರವಾಗಿರುವಂಥ ದಿವಸ ಅಂತಾದಮೇಲೆ ಇನ್ನೂ ತುಂಬ ಭಕ್ತಿಯಿಂದ ಶ್ರದ್ಧೆಯಿಂದ ಎಲ್ಲ ದೇವತೆಗಳ ಪೂಜೆ ಹಾಗೆ ಮಾಡಬೇಕು, ಭಕ್ತಿ ಶ್ರದ್ಧೆಯಿಂದ ಮಾಡಬೇಕು. ಆದರೆ ದೇವರ ಪೂಜೆ ಅಂದರೆ ಯಾರು ಸುಪ್ರೀಂ ಅಂತ ಇರ್ತಾನೋ ಅವನ ಪೂಜೆಯನ್ನು ಅವನ ಆರಾಧನೆಯಿಂದ ಭಕ್ತಿಯಿಂದ ನಾವು ಮಾಡಿದ್ವಿ ಅಂತಾದರೆ, ಉತ್ತಮವಾದ ರೀತಿಯಲ್ಲಿ ಮಾಡಿದ್ವಿ ಅಂತಾದರೆ ಅವನೂ ಸಂತೃಪ್ತನಾಗ್ತಾನೆ, ಅವನ ಪರಿವಾರದವರೆಲ್ಲರೂ ಕೂಡ ಸಂತೃಪ್ತರಾಗ್ತಾರೆ. ಆ ಕಾರಣದಿಂದಾಗಿ ಉಪವಾಸ ಇದ್ದು ಭಗವಂತನ ನಾಮಸ್ಮರಣೆ ಮಾಡಿ ಅನ್ನೋದು ಅಲ್ಲಿರ್ತಕ್ಕಂಥ ಮುಖ್ಯವಾದ ವಿಚಾರ. ಈಗ ಸೈನ್ಸ್ ಕೂಡ ಹೇಳುತ್ತೆ ಒಂದ್ ದಿವಸ ನಿಮ್ಮ ಸಿಸ್ಟಮ್ಗೆ ಹೌದು. ಸ್ವಲ್ಪ ಆರಾಮ್ ಕೊಡಿ, ಆರಾಮ್ ದಿನಾ ಕೊಡಿ. ಕೆಲಸ ಕೊಡ್ಬೇಡಿ ಅಂತ. ಹೌದು. ಅದು ಕೂಡ ಇದೆ. ಅದು ಕೂಡ ಒಂದು ವೈಜ್ಞಾನಿಕವಾಗಿ ಆ ಕಾರಣವನ್ನು ಕೂಡ ನಾವು ಹೇಳಬಹುದು. ಉಪವಾಸ ಅಂದ್ರೆ ಒಬ್ಬೊಬ್ರು ಒಂದೊಂಥರ ಮಾಡ್ತಾರೆ. ಕೆಲವರು ನಿರ್ಜಲ ಉಪವಾಸ ಅಂತ ಹೇಳ್ತಾರೆ, ನೀರು ಕುಡಿಯೋ ಹಂಗಿಲ್ಲ. ಇನ್ನ ಕೆಲವ್ರು ಹೇಳ್ತಾರೆ ಹಣ್ಣು ಹಾಲು ಸ್ವೀಕರಿಸ್ತೀನಿ ಅಂತ. ಉಪವಾಸ ಅಂದ್ರೆ ಹೇಗೆ ಮಾಡ್ಬೇಕು, ಅದರಲ್ಲೂ ಬೇರೆ ಬೇರೆ ತರ ಉಪವಾಸಗಳಿದ್ಯಾ ಅಂತ. ಈ ಏಕಾದಶಿ ಉಪವಾಸಗಳು ಬೇರೆ ಬೇರೆ ಸಂದರ್ಭದಲ್ಲಿ ಬೇರೆ ಬೇರೆ ಥರ ಉಪವಾಸ. ನಾವು ಏಕಾದಶಿ ಉಪವಾಸದ ಬಗ್ಗೆ ನೋಡೋದಾದರೆ 8 ವರ್ಷಕ್ಕೆ ಮೇಲ್ಪಟ್ಟ ಮಕ್ಕಳಿಂದ ಹಿಡಿದುಕೊಂಡು 80 ವರ್ಷ ಇಲ್ಲಿವರೆಗೂ, ಅಂದರೆ ಈ 8ರಿಂದ 80 ವರ್ಷದ ವಯಸ್ಸಿನ ವ್ಯಕ್ತಿ ನಿರ್ಜಲ ಉಪವಾಸವನ್ನು, ಅಂದರೆ ನೀರನ್ನೂ ಕೂಡ, ನಿರ್ಜಲ ಅಂದರೆ ನೀರನ್ನು ಕುಡಿಯದೆ, ಯಾಕಂದ್ರೆ ನಾವು ಊಟ ತಿಂದೇ ಇರ್ಬೋದು, ನೀರು ಕೂಡ ಕುಡಿಯದೇ ಇರೋದು ಬಹಳ ಕಷ್ಟನೇ. ಆ ನೀರನ್ನು ಕೂಡ ಕುಡಿಯದೆ ಮಾಡ್ತಕ್ಕಂಥದ್ದು ನಿರ್ಜಲ ಉಪವಾಸ ಅಂತ. ಇನ್ನು ಏನೋ ಅನಾರೋಗ್ಯ ಅಥವಾ ಗರ್ಭಿಣಿ ಸ್ತ್ರೀಯರಿರ್ತಾರೆ, ಬಾಣಂತಿಯರಿರ್ತಾರೆ, ಅಂಥವರಿಗೆಲ್ಲ ಶಾಸ್ತ್ರದಲ್ಲಿ ಎಕ್ಸಂಪ್ಷನ್ಗಳು ಇದ್ದೇ ಇರುತ್ತೆ. ಸರ್ವೇ ನಿಯಮಾಹ ಸಾಪವಾದಾಹ ಅಂತ. ಅಂದರೆ ಶಾಸ್ತ್ರದಲ್ಲೂ ಕೂಡ ಕಾರುಣ್ಯ ಅನ್ನೋದು ಇದ್ದೇ ಇರುತ್ತೆ, ಅದಕ್ಕೊಂದು ಅವಕಾಶ ಇರುತ್ತೆ. ಹಾಗಾಗಿ ಏನೋ ದೈಹಿಕವಾದ ಸಮಸ್ಯೆ, ಹೀಗೆ ಬಾಣಂತಿ ಗರ್ಭಿಣಿಯರು ಈ ಥರ ಸಮಸ್ಯೆಗಳೆಲ್ಲ ಇದ್ದಾಗ ಅವರು ಆಹಾರ ಸ್ವೀಕಾರ ಮಾಡಲೇಬೇಕು. ಅವರು ಆಹಾರ ಅಂದ ಕೂಡಲೇ ಅನ್ನವನ್ನೇ ತಿನ್ನುವಂಥದ್ದಲ್ಲ. ಯಾಕಂದರೆ ಮುಖ್ಯವಾಗಿ ಅನ್ನದಲ್ಲಿ ದೋಷಗಳು ಜಾಸ್ತಿ ಇರುತ್ತೆ. ಅದರಿಂದಾಗಿ ಅನ್ನದಿಂದ ನಮ್ಮ ಮನೋವಿಕಾರಗಳಾಗುವಂಥದ್ದು ಜಾಸ್ತಿ ಇರುತ್ತೆ. ಅದರಿಂದಾಗಿ ಬದುಕಲಿಕ್ಕೆ ಎಷ್ಟು ಬೇಕು ಅಷ್ಟು ಆಹಾರ, ಅಂದರೆ ಏನು ಹಾಲು ಕುಡಿಬೋದು, ಹಣ್ಣನ್ನು ತಿನ್ನುವಂಥದ್ದು, ಅಥವಾ ಒಂದು ಪಾನಕ ಕುಡಿಯುವಂಥದ್ದು, ಈ ರೀತಿಯಾಗಿರುವಂತಹ ಲಘು ಉಪಹಾರಗಳನ್ನು ಸ್ವೀಕಾರ ಮಾಡಲಿಕ್ಕೆ ಅಶಕ್ತರಿಗೆ ಅವಕಾಶ ಇದೆ. ಆದರೆ ಮುಖ್ಯವಾಗಿ ಮಾಡಬೇಕಾದ ಉಪವಾಸ ಅಂದರೆ ನಿರ್ಜಲ ಉಪವಾಸವೇ. ಯಾವುದೇ ರೀತಿಯಾದ ನೀರನ್ನು ತೆಗೆದುಕೊಳ್ಳದೇನೆ ಉಪವಾಸ ಮಾಡಿ ದೇವರ ಭಕ್ತಿ ಮಾಡಬೇಕು, ನಾಮಸ್ಮರಣೆ ಮಾಡಬೇಕು, ಅದು ಮುಖ್ಯವಾಗಿರುವಂಥದ್ದು. ಈಗ ನಾಳೆಯಿಂದ ದೇವಶಯನಿ ಏಕಾದಶಿ ಪ್ರಾರಂಭ ಆಗ್ತಿದೆ. ಹಾಗಂದ್ರೆ ಎಲ್ಲರೂ ತಿಳ್ಕೊಂಡಿರೋದು ವಿಷ್ಣು ಯೋಗ ನಿದ್ರೆಗೆ ಜಾರ್ತಾರೆ ಅಂತ. ಈ ದೇವಶಯನಿ ಏಕಾದಶಿ ಅಂದ್ರೆ ಏನು, ಇದಕ್ಕೆ ಯಾಕೆ ಎಷ್ಟೊಂದು ಮಹತ್ವ ಇದೆ? ಒಂದು ಏಕಾದಶಿ ಮಹತ್ವ ಅನ್ನೋದು ಎಲ್ಲ ಏಕಾದಶಿಗೂ ಒಂದೇ ಥರ ಮಹತ್ವ. ಅದರಲ್ಲಿ ಒಂದಕ್ಕೆ ಹೆಚ್ಚು ಒಂದಕ್ಕೆ ಕಡಿಮೆ ಅನ್ನೋದು ಸ್ವಲ್ಪ ಆ ಥರ ಇಲ್ಲ, ಎಲ್ಲದಕ್ಕೂ ಒಂದೇ ಥರ ಮಹತ್ವ. ದೇವಶಯನಿ ಏಕಾದಶಿ ಅಂತ ಹೇಳಿದ್ರೆ ಹೆಸರೇ ಹೇಳುತ್ತೆ, ದೇವರು ಮಲಗುವಂಥದ್ದು ಅಂತ ಅರ್ಥ. ಭಗವಂತ ಮತ್ತು ಭಗವಂತನ ಎಲ್ಲ ಪರಿವಾರ ದೇವತೆಗಳಲ್ಲೂ ಕೂಡ ನಿದ್ರೆಗೆ ಜಾರುವಂಥ ಒಂದು ಸಂದರ್ಭ. ಅಂದರೆ ಈ ವ್ಯವಸ್ಥೆ ಹೇಗೆ ಅಂತ ಹೇಳಿದ್ರೆ, ನಮ್ಮ 1 ವರ್ಷ ದೇವತೆಗಳಿಗೆ 1 ದಿವಸ. ಹಾಗಾಗಿ ನೋಡಿ, ಮನೆಯಲ್ಲಿ ಶ್ರಾದ್ದ ಎಲ್ಲ ಮಾಡ್ತಾರೆ, ವೈದಿಕ ಎಲ್ಲ ನಿತ್ಯ ಮಾಡೋದಲ್ಲ, ವರ್ಷಕ್ಕೊಂದ್ಸರಿ ಮಾಡ್ತಾರೆ. ಅಂದರೆ ನಿತ್ಯವೂ ಪಿತೃದೇವತೆಗಳಿಗೆ ಆಹಾರವನ್ನು ಕೊಡುವಂಥದ್ದು ಅಂತ ಅರ್ಥ. ವರ್ಷಕ್ಕೊಂದ್ಸರಿ ಮಾಡಿದ್ರೆ ನಮ್ಮ 1 ವರ್ಷ ಅವರಿಗೆ 1 ದಿವಸ, ನಿತ್ಯ ಅವರಿಗೆ ಬೇಕಾಗಿರತಕ್ಕಂಥ ಆಹಾರ ಸಿಗತ್ತೆ. ಹಾಗೆ ಈ ಉತ್ತರಾಯಣ ಕಾಲ ದಕ್ಷಿಣಾಯನ ಕಾಲ ಅಂತ 1 ವರ್ಷದಲ್ಲಿ 6 ತಿಂಗಳ 2 ವಿಭಾಗ. ಈ 6 ತಿಂಗಳು ಉತ್ತರಾಯಣ ಕಾಲ ಏನಿದೆ ಅದು ದೇವತೆಗಳಿಗೆ ಹಗಲು. ಈ 6 ತಿಂಗಳು ಮುಂದಿಂದು ದಕ್ಷಿಣಾಯನ ಕಾಲ ಏನಿದೆ ಆಷಾಢ ಮಾಸದಿಂದ ಆರಂಭಿಸಿಕೊಂಡು ಇದು ದಕ್ಷಿಣಾಯನ ಕಾಲ ಅಂತ. ಹಾಗಾಗಿ ಈ 6 ತಿಂಗಳ ಕಾಲ ರಾತ್ರಿಯ 3 ಯಾಮಗಳು, 2 ತಿಂಗಳು 2 ತಿಂಗಳು 2 ತಿಂಗಳು, ರಾತ್ರಿಯ 3 ಯಾಮಗಳು ಅದು ದೇವತೆಗಳ ನಿದ್ರೆ ಮಾಡುವಂಥ ಕಾಲ. ದೇವತೆಗಳ ನಿದ್ರೆ ಅಂತ ಹೇಳಿದ್ರೆ ನಮ್ಮ ರೀತಿಯಾದ ನಿದ್ರೆ ಅಲ್ಲ, ಯೋಗ ನಿದ್ರೆ. ಹಾಗಾಗಿ ಇದಕ್ಕೆ ಹೆಸರು ದೇವ ಶಯನಿ ಏಕಾದಶಿ ಅಂತ ಅರ್ಥ. ಭಗವಂತನೇ ಮಲಗುವಂತಹ ಒಂದು ಏಕಾದಶಿ ಆದ್ದರಿಂದ ಶಯನಿ ಏಕಾದಶಿ ಅಂತ ಏಕಾದಶಿಯನ್ನು ಕರೀತಾರೆ. ಈಗ ವಿಷ್ಣು ಪರಮಾತ್ಮ ಯೋಗ ನಿದ್ರೆಗೆ ಜಾರಿದಾಗ ಇಡೀ ಪ್ರಪಂಚವನ್ನೆಲ್ಲ ನೋಡ್ಕೊಳ್ಳೋದು ಯಾರು? ಸಹಜವಾಗಿ ಈ ಥರ ಒಂದು ಪ್ರಶ್ನೆ ಬರುತ್ತೆ. ಏಕೆಂದರೆ ನಿದ್ರೆ ಮಾಡಿದಾಗ ನಮಗೆ ಹೊರಗೆ ಜಗತ್ತಲ್ಲಿ ಏನಾಗತ್ತೆ ಅಂತಲೇ ಗೊತ್ತಾಗೋದಿಲ್ಲ. ಭಗವಂತನೇ ಮಲಗಿಬಿಟ್ಟ ಅಂದರೆ ಏನು ಕತೆ ಅಂತ ಅನಿಸುತ್ತೆ. ಅಂದರೆ ನಮ್ಮ ನಿದ್ರೆ ಬೇರೆ,
ಭಗವಂತನ ನಿದ್ರೆ ಬೇರೆ. ಹ್ಮ್. ನಾವೆಲ್ಲರೂ ಏನಿದ್ದೀವಿ ಪ್ರಾಕೃತರು. ಪ್ರಾಕೃತರು ಅಂತ ಹೇಳಿದ್ರೆ ಸತ್ವಗುಣ, ರಜೋಗುಣ, ತಮೋಗುಣ ಅಂತ ಇಡೀ ಜಗತ್ತು ನಿರ್ಮಾಣ ಆಗಲಿಕ್ಕೆ ಮೂಲವಾದದ್ದು ಈ 3 ಗುಣಗಳು. ಹ್ಮ್. ಅದರಿಂದ ಒಂದೊಂದೇ ಹುಟ್ಟುತ್ತಾ ಬಂದು ಈ ಪಂಚಭೂತಗಳು ನಿರ್ಮಾಣವಾಗುತ್ತೆ. ಪಂಚಭೂತ ಅಂದರೆ ಪೃಥ್ವಿ, ಆಕಾಶ ಇದೆಲ್ಲವೂ ಕೂಡ ನಿರ್ಮಾಣವಾಗುತ್ತೆ. ಅದರಿಂದ ನಮ್ಮ ದೇಹ ನಿರ್ಮಾಣವಾಗಿದೆ. ಹ್ಮ್. ಹಾಗಾಗಿ ನಮ್ಮ ದೇಹಕ್ಕೂ ಭಗವಂತನ ದೇಹಕ್ಕೂ ಬಹಳ ಬಹಳ ವ್ಯತ್ಯಾಸವಿದೆ. ಅಜಗಜಾಂತರ ವ್ಯತ್ಯಾಸ ಅಂತಾರಲ್ಲ ಹ್ಮ್. ಹಾಗೆ. ಹಾಗಾಗಿ ನಮ್ಮ ದೇಹಕ್ಕೆ ಆಯಾಸವಾಗತ್ತೆ. ಆಯಾಸ ಪರಿಹಾರಕ್ಕೋಸ್ಕರವಾಗಿ ನಿದ್ರೆ ಬೇಕು. ಹ್ಮ್. ಆದರೆ ದೇವರ ದೇಹ ನಮ್ಮ ದೇಹದಂತೆ ಪ್ರಾಕೃತ ದೇಹ ಅಲ್ಲ. ಅವನ ದೇಹ ಅದು ಜ್ಞಾನ, ಆನಂದ ಇವುಗಳಿಂದ ನಿರ್ಮಾಣವಾದ ದೇಹ. ಅಂದರೆ ನಮ್ಮ ರೀತಿಯಲ್ಲಿ ರಕ್ತ, ಮಾಂಸ, ಮೂಳೆ ಇದೆಲ್ಲ ಅವನ ದೇಹದಲ್ಲಿರುವಂಥದ್ದಲ್ಲ. ಅವನಿಗೆ ಆಯಾಸವೂ ಇಲ್ಲ, ಅವನಿಗೆ ಯಾವುದೇ ರೀತಿಯ ಅಪೇಕ್ಷೆಗಳಿಲ್ಲ. ನಾವೇನೋ ಒಂದು ಮಾಡಿದ್ವಿ ಅಂದರೆ ಅದರ ಹಿಂದೆ ಒಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ, ಅಪೇಕ್ಷೆ ಇರುತ್ತೆ. ಭಗವಂತ ಆ ರೀತಿಯಾಗಲ್ಲ. ಅದಕ್ಕೆ ಅವನನ್ನು ದೇವದೇವೋತ್ತಮ ಅಂತ ಕರೆಯುವಂಥದ್ದು. ಹಾಗಾಗಿ ದೇವರಿಗೆ ನಿದ್ರೆ ಅಂದರೆ ನಮ್ಮ ರೀತಿಯಲ್ಲಿ ಮೈ ಮರೆತು ನಿದ್ರೆ ಅನ್ನೋದು ಇಲ್ಲವೇ ಇಲ್ಲ. ಮತ್ತು ಆಯಾಸದ ಪರಿಹಾರಕ್ಕೋಸ್ಕರವಾಗಿ ನಿದ್ರೆಯೂ ಕೂಡ ಅವನದ್ದಲ್ಲ. ಅದೊಂದು ಯೋಗ ನಿದ್ರೆ ಅಷ್ಟೆ. ಹಾಗಾಗಿ ಅವನು ಎಚ್ಚರದಲ್ಲಿದ್ದಾಗ ಹೇಗೋ ಎಷ್ಟು ಶಕ್ತಿಯೋ ಅವನು ನಿದ್ರೆಗೆ ಜಾರದಾಗಲೂ ಕೂಡ ಅದೇ ಶಕ್ತಿ, ಅದೇ ರೀತಿಯಾಗಿರತಕ್ಕಂತಹ ಕೆಲಸಗಳನ್ನು ಅವನು ಮಾಡ್ತಾನೇ ಇರ್ತಾನೆ. ಒಂದು ಮಾತು ಪ್ರಸಿದ್ಧವಾದದ್ದು, ತೇನ ವಿನ ತೃಣಮಪಿ ನ ಚಲತಿ ಅಂತ. ದೇವರ ಅನುಗ್ರಹ ಇಲ್ಲದೆ ಒಂದು ಹುಲ್ಲು ಕಡ್ಡಿ ಕೂಡ ಅಲಗಾಡೋದಿಲ್ಲ ಅಂತ ಅರ್ಥ. ಅಂದರೆ ಹೇಗೆ, ಎಷ್ಟು ಅಂದರೆ ನಾವೊಂದು ಕಟ್ಟಿಗೆ ಒಲೆಯಲ್ಲಿ ಒಂದು ಅಡುಗೆ ಮಾಡುವಾಗ ಒಂದು ಕಟ್ಟಿಗೆಯನ್ನು ನಾವು ಒಲೆಗೆ ಹಾಕಿ ಆ ಕಟ್ಟಿಗೆಯಿಂದ ಅಡುಗೆ ಮಾಡ್ತೀವಿ. ಇವತ್ತು ಯಾವ ಕಟ್ಟಿಗೆ ಬೆಂಕಿಗೆ ಬಿದ್ದು ಭಸ್ಮ ಆಗಬೇಕು ಅನ್ನೋದು ಕೂಡ ದೇವರ ಸಂಕಲ್ಪ, ಇಚ್ಛೆಗೆ ಅನುಗುಣವಾಗಿ ನಡೆಯುತ್ತೆ ಅಂತ. ಹಾಗೆ ಅವನಿಲ್ಲದೆ, ಭಗವಂತ ಇಲ್ಲದೆ ಏನೂ ನಡೆಯೋದಿಲ್ಲ. ಅದೊಂದು ಕೇವಲ ಯೋಗ ನಿದ್ರೆ ಅಷ್ಟೆ. ಏನು ನಮ್ಮ ಒಂದು ವ್ಯವಹಾರಗಳಿದ್ದಾವೆ, ಮಲಗೋದು ಹೇಳೋದು, ಆ ರೀತಿ ದೇವರು ಕೂಡ ಮಾಡತಕ್ಕಂಥ ಒಂದು ನಾಟಕ ಅಷ್ಟೆ. ಈಗ ಕಂಸ, ರಾವಣ ಇವರನ್ನೆಲ್ಲ ಸಂಹಾರ ಮಾಡುವಂಥ ಸಂದರ್ಭದಲ್ಲಿ ರಾಮ, ಕೃಷ್ಣ ಇವರೆಲ್ಲ ಅವತಾರ ಮಾಡಬೇಕು ಅಂತಿಲ್ಲ. ಭಗವಂತ ತಾನಿದ್ದ ಜಾಗದಿಂದಲೇ ಸಂಹಾರ ಮಾಡ್ಬೋದು. ಆದರೆ ಭಕ್ತರಿಗೆ ಅನುಗ್ರಹ ಮಾಡಲಿಕ್ಕೋಸ್ಕರವಾಗಿ ರಾಮನಾಗಿ ಕಾಣಿಸ್ಕೊಳ್ತಾನೆ, ಕೃಷ್ಣನಾಗಿ, ನರಸಿಂಹನಾಗಿ ಕಾಣಿಸ್ಕೊಳ್ತಾನೆ. ಹಾಗೆ ಭಗವಂತ ಅದೊಂದು ಮಾಡುವಂಥ ಲೋಕ ವಿಡಂಬನೆ ಅಷ್ಟೆ. ಅವನಿಗೆ ನಮ್ಮಂತೆ ನಿದ್ರೆ ಇಲ್ಲ. ಹಾಗಾಗಿ ನಿದ್ರೆ ಮಾಡಿರಲಿ, ಎಚ್ಚರದಲ್ಲಿರಲಿ, ಎಲ್ಲ ಸಂದರ್ಭದಲ್ಲೂ ಜಗತ್ತನ್ನು ನೋಡಿಕೊಳ್ಳೋದು ವಿಷ್ಣುವೇ. ಈಗ ಏಕಾದಶಿ ಬಗ್ಗೆ ಮಾತಾಡ್ತಾ, ಏಕಾದಶಿಯಲ್ಲಿ ಇನ್ನೊಂದು ಬಹಳನೇ ಪ್ರಮುಖವಾದಂತಹ ದಿವಸ ಅಂದ್ರೆ ವೈಕುಂಠ ಏಕಾದಶಿ. ಇದರ ಮಹತ್ವ ನಮ್ಗೆ ತಿಳಿಸ್ಕೊಡೋದಾದ್ರೆ? ಈ ವೈಕುಂಠ ಏಕಾದಶಿ ಅನ್ನುವಂಥದ್ದು ಧನುರ್ಮಾಸದ ಶುಕ್ಲ ಪಕ್ಷದ ಏಕಾದಶಿ, ಅಥವಾ ಈ ಕಡೆ ಚಾಂದ್ರಮಾನದಲ್ಲಿ ನೋಡಿದರೆ ಮಾರ್ಗಶೀರ್ಷ ಮಾಸದಲ್ಲಿ ಬರುವಂಥ ಏಕಾದಶಿ ವೈಕುಂಠ ಏಕಾದಶಿ. ಅವತ್ತು ಭೂವೈಕುಂಠ ಅಂದರೆ ನಮ್ಮ ತಿರುಪತಿ, ಮಾಯಾವಿ ಪರಮಾನಂದಂ ತ್ಯಕ್ವಾ ವೈಕುಂಠಮುತ್ತಮಂ ಸ್ವಾಮಿ ಪುಷ್ಕರಣಿ ತೆರೆ ರಮಯಾ ಸಹಮೋದತೆ ಅಂತ ಭಗವಂತ ಆ ಮೋಕ್ಷ ವೈಕುಂಠವನ್ನು ಬಿಟ್ಟು ಭೂಲೋಕದ ಜನರಿಗೆ ಅನುಗ್ರಹ ಮಾಡಲಿಕ್ಕೋಸ್ಕರವಾಗಿ ನೆಲೆ ನಿಂತಹ ಒಂದು ಜಾಗ ಭೂವೈಕುಂಠ ತಿರುಪತಿ. ಅಲ್ಲಿ ಉತ್ತರದ ದ್ವಾರದ ಮೂಲಕವಾಗಿ ಅವತ್ತು ದೇವರ ದರ್ಶನಕ್ಕೆ ಒಂದು ಅವಕಾಶ ಇರುತ್ತೆ. ಹಾಗಾಗಿ ಆ ದ್ವಾರಕ್ಕೆ ಹೆಸರು ವೈಕುಂಠ ದ್ವಾರ ಅಂತ. ಆದ್ದರಿಂದಾಗಿ ಆ ವೈಕುಂಠ ದ್ವಾರದ ಮೂಲಕವಾಗಿ ಭಗವಂತನ ದರ್ಶನವನ್ನು ಮಾಡಿದರೆ ನಮಗೆ ಮೋಕ್ಷ ಪ್ರಾಪ್ತಿ ಅಂತ. ಅಂದರೆ ಮೋಕ್ಷ ಅನ್ನೋದು ಮುಖ್ಯವಾಗಿ ಸಿಗುವಂಥದ್ದು ಹೇಗೆ ಅಂದರೆ ನಮ್ಮಲ್ಲಿ ಆ ಯೋಗ್ಯತೆ ಇದ್ದರೆ ಮಾತ್ರ. ನಾವು ವೈಕುಂಠ ಎಲ್ಲ ಪಾಪಗಳನ್ನು ಮಾಡಿ ವೈಕುಂಠ ದ್ವಾರದಲ್ಲಿ ಹೋಗ್ತೀವಿ ಮೋಕ್ಷ ಸಿಗತ್ತೆ ಅಂತಲ್ಲ, ಅದೊಂದು ಸಂಕೇತ ಅಷ್ಟೆ. ಆ ಯೋಗ್ಯತೆಯನ್ನು ಸಂಪಾದನೆ ಮಾಡಿದವರಿಗೆ ಆ ವೈಕುಂಠ ದ್ವಾರದ ಮೂಲಕವಾಗಿ ದೇವರ ದರ್ಶನ ಮಾಡಿದ್ರೆ ವೈಕುಂಠಕ್ಕೆ ಹೋಗ್ತಾರೆ ಅಂತ ಒಂದು ಪದ್ಧತಿ ಬಂದಿರುವಂಥದ್ದು. ಆದ್ದರಿಂದಾಗಿ ಆ ವೈಕುಂಠ ಏಕಾದಶಿ ಭಗವಂತನ ದರ್ಶನ, ಅದರಲ್ಲೂ ಮುಖ್ಯವಾಗಿ ಭೂವೈಕುಂಠಾಧಿಪತಿಯಾಗಿರುವಂತಹ ಆ ಶ್ರೀನಿವಾಸನ ದರ್ಶನ ವಿಶೇಷವಾದದ್ದು. ಅದಕ್ಕೆ ವೈಕುಂಠ ಏಕಾದಶಿ ಅಂತ ಹೆಸರು. ಇನ್ನು ಹೀಗೆ ಕೆಲವರು ಆಡುಭಾಷೆಯಲ್ಲಿ ಹೇಳ್ತಾರೆ, ವೈಕುಂಠ ಏಕಾದಶಿ ದಿವಸ ಉಪವಾಸ ಮಾಡಿದ್ರೆ ನೀವು ವರ್ಷ ಪೂರ್ತಿ ಉಪವಾಸ ಮಾಡಬೇಕಾಗಿತ್ತಲ್ಲ ಎಲ್ಲ, ಅದಷ್ಟಕ್ಕೂ ಸಮ ಅಂತ. ಹೌದಾ? ಅದಷ್ಟಕ್ಕೂ ಸಮ ಅನ್ನೋದು ಸರಿ. ಯಾಕಂದರೆ ಅಷ್ಟು ಮಹತ್ವ. ಅಂದರೆ ಪ್ರತಿಯೊಂದು ಏಕಾದಶಿಯು ಕೂಡ ಬಹಳಷ್ಟು ಪುಣ್ಯ ಕೊಡುವಂಥದ್ದು. ಹಾಗಂತ ಬೇರೆ ಏಕಾದಶಿ ಉಪವಾಸ ಮಾಡಬಾರ್ದು ಅನ್ನೋದು ತಪ್ಪು. ಆ ಒಂದು ಏಕಾದಶಿ ಮಾಡಿಬಿಟ್ಟು ಸಾಕಪ್ಪ ವರ್ಷದಲ್ಲಿ ಒಂದು, ಇನ್ನುಳಿದ 25 ಏಕಾದಶಿಗಳು ಕೂಡ 23 ಏಕಾದಶಿಗಳು ಕೂಡ ಬೇಡ ಅಂತ ನಾವು ಅಂದ್ಕೊಳ್ಬಾರ್ದು. ಅಧಿಕ ಮಾಸ ಬಂದಾಗ 26 ಏಕಾದಶಿ, ನಾರ್ಮಲ್ ಟೈಮಲ್ಲಿ 24 ಏಕಾದಶಿ ಒಂದು ವರ್ಷಕ್ಕಿರುತ್ತೆ. ಉಳಿದದ್ದು ಬೇಡ ಅನ್ನೋದು ತಪ್ಪಾಗತ್ತೆ. ಆ ಏಕಾದಶಿಗೆ ಬಹಳಷ್ಟು ಮಹತ್ವ ಇದೆ, ಹೆಚ್ಚು ಪುಣ್ಯ ಸಂಪಾದನೆ, ಎಲ್ಲ ಪಾಪಗಳ ಪರಿಹಾರಕ್ಕೆ ಒಂದು ದಿವ್ಯವಾದ ಒಂದು ಅವಕಾಶ ಅಷ್ಟೇ. ನೀವು ಅಧಿಕ ಮಾಸದ ಬಗ್ಗೆ ಹೇಳ್ತಿದ್ದ ಹಾಗೇನೆ, ಅಧಿಕ ಮಾಸ ಅಂದ್ರೆ ಏನು ಅಂತ ಈಗ ಕೆಲವರಿಗೆ ಮನಸ್ಸಲ್ಲಿ ಅದೊಂದು ಪ್ರಶ್ನೆ ಬರುತ್ತೆ. ಅಧಿಕ ಮಾಸ ಅಂತ ಹೇಳ್ತಿದ್ದಾರೆ, ಏನು ಹಾಗಂದ್ರೆ ಏನ್ ಮಾಡ್ಬೇಕು ಆ ಸಮಯದಲ್ಲಿ ಅಂತ? ಅಧಿಕ ಮಾಸದ್ದು ತುಂಬ ಅದರದ್ದೇ ನೀವು ಪ್ರತ್ಯೇಕ ಎಪಿಸೋಡ್ ಮಾಡಬೇಕಾಗತ್ತೆ, ಅಷ್ಟು ವಿಚಾರ ಇರುವಂಥದ್ದು. ಸಂಕ್ಷೇಪವಾಗಿ ಹೇಳುವಂತೆ ಹೆಸರೇ ಹೇಳುತ್ತೆ ಅಧಿಕ ಮಾಸ ಅಂತ.
1 ತಿಂಗಳು ಜಾಸ್ತಿಯಾಗಿ ಬರುತ್ತೆ. ಹ್ಮ್. ಈ 3 ವರ್ಷಕ್ಕೊಮ್ಮೆ ಅಧಿಕ ಮಾಸ ಅಂತ ಬರುವಂಥದ್ದು. ಚಾಂದ್ರಮಾನ ಪದ್ಧತಿ ಮತ್ತು ಸೌರಮಾನ ಪದ್ಧತಿ ಅಂತ 2 ರೀತಿಯಲ್ಲಿ ಲೆಕ್ಕಾಚಾರ. ಹ್ಮ್. ಆ ಚಾಂದ್ರಮಾನ ಪದ್ಧತಿಯ ಲೆಕ್ಕಾಚಾರದ ಪ್ರಕಾರವಾಗಿ ಹ್ಮ್. 1 ತಿಂಗಳು ಜಾಸ್ತಿ ಬರುತ್ತೆ. ಹ್ಮ್. ಅದನ್ನು ನಾವು ಅಧಿಕ ಮಾಸ ಅಂತ ಕರೆಯುವಂಥದ್ದು. ಅಲ್ಲೂ ಅನೇಕ ರೀತಿಯಾಗಿರ್ತಕ್ಕಂಥ ಆಚರಣೆಗಳು ಇದೆಲ್ಲದಕ್ಕೂ ಕೂಡ ಅವಕಾಶ, ಅನೇಕ ಪುಣ್ಯವನ್ನು ಸಂಪಾದನೆ ಮಾಡಲಿಕ್ಕೆ ಅವಕಾಶ ಇರುವಂಥದ್ದು ಒಂದು ಮಾಸ ಅದು. ಹ್ಮ್. ಅದರ ಬಗ್ಗೆ ತುಂಬ ವಿವರಣೆ ಇದೆ. ಅದನ್ನು ಈಗಲೇ ಹೇಳಿದಂತೆ ಅದಕ್ಕೊಂದು ಪ್ರತ್ಯೇಕನೇ ನಾವು ಮಾಡಿದ್ರೆ ಬಹಳ ಉತ್ತಮ. ಖಂಡಿತ. ಈಗ ನಾವು ಏಕಾದಶಿ ಬಗ್ಗೆ ಮಾತಾಡ್ತಿದ್ವಿ. ಚಾತುರ್ಮಾಸ ಕೂಡ ಶುರುವಾಗ್ತಿದೆ. ಚಾತುರ್ಮಾಸ ಅಂದ್ರೆ ಏನು ಅಂತ? ಚಾತುರ್ಮಾಸ್ಯ ಹೆಸರಲ್ಲೇ ಗೊತ್ತಾಗತ್ತೆ, 4 ತಿಂಗಳ ಒಂದು ಅವಧಿ. ಈಗ ಆಷಾಢ ಶುಕ್ಲ ಪಕ್ಷದ ಏಕಾದಶಿ, ಶಯನಿ ಏಕಾದಶಿಯಿಂದ ಆರಂಭ ಮಾಡಿಕೊಂಡು ಕಾರ್ತೀಕ ಮಾಸದ ಶುಕ್ಲ ಪಕ್ಷದ ಏಕಾದಶಿವರೆಗೂ ಮರುದಿವಸ ದ್ವಾದಶಿ, ಉತ್ಥಾನ ದ್ವಾದಶಿ ಅಂತ ಭಗವಂತ ಇವತ್ತು ಮಲಗಿದ್ದಾನೆ, ಅವತ್ತು ಏಳುವಂಥದ್ದು ಸಂದರ್ಭ. ಈ 4 ತಿಂಗಳು ಅದು ಚಾತುರ್ಮಾಸ್ಯಗಳು ಅಂತ ಕರೆಯುವಂಥದ್ದು. ಹ್ಮ್. ಈ ಚಾತುರ್ಮಾಸ್ಯ ಅಂತ ಹೇಳಿದ್ರೆ ನಮ್ಮ ಆಹಾರದ ನಿಯಮ, ಜೀವನ ಪದ್ಧತಿಯಲ್ಲಿ ಕೆಲವೊಂದು ರೀತಿಯಾಗಿರ್ತಕ್ಕಂತಹ ಚೌಕಟ್ಟುಗಳನ್ನು ಹಾಕಿಕೊಂಡು ಮುಖ್ಯವಾಗಿ ಭಕ್ತಿಯನ್ನು ಮಾಡಲಿಕ್ಕೆ, ಆತ್ಮೋದ್ಧಾರವನ್ನು ಮಾಡಿಕೊಳ್ಳಿಕ್ಕೆ, ಸಾಧನೆಯನ್ನು ಮಾಡಲಿಕ್ಕೆ ಅವಕಾಶ ಇರತಕ್ಕಂಥ ಒಂದು ದಿವ್ಯವಾದ ಸಂದರ್ಭ. ಹೇಗೆ ಒಂದು ಗ್ರಹಣ ಅಂತ ಹೇಳಿದ್ರೆ ಬೇರೆ ದಿವಸ ನಾವು ಕೂತು ಏನೋ ಒಂದು ಶ್ಲೋಕ ಹೇಳೋದು, ವಿಷ್ಣು ಸಹಸ್ರನಾಮ ಹೇಳೋದು ಅದೆಲ್ಲ ಮಾಡೋದಕ್ಕಿಂತಲೂ ಗ್ರಹಣದಲ್ಲಿ ಮಾಡಿದ್ರೆ ಬಹಳ ಫಲ ಬರುತ್ತೆ. ಹ್ಮ್. ಪರ್ವಕಾಲ ಅಂತ ಕರೀತಾರೆ. ಹಾಗೆ ಒಂದು ಪರ್ವಕಾಲ ನಾವು ಪುಣ್ಯವನ್ನು ಸಂಪಾದನೆ ಮಾಡಲಿಕ್ಕೆ ಉತ್ತಮವಾದ ಅವಕಾಶ ಈ ಚಾತುರ್ಮಾಸ್ಯ ಕಾಲ, ಈ 4 ತಿಂಗಳ ಒಂದು ಅವಧಿ. ಈ ಸಂದರ್ಭದಲ್ಲಿ ಏನು ವಿಶೇಷ ಅಂತ? ಏನ್ ಮಾಡಬೇಕು, ಏನ್ ಮಾಡಬಾರ್ದು ಅಂತ? ಈ ಸಂದರ್ಭದಲ್ಲಿ ಮುಖ್ಯವಾಗಿ ಆಹಾರದ ನಿಯಮ. ಹ್ಮ್. ಯಾಕಂದರೆ ಈ ಭಕ್ತಿ ಮಾಡೋದೇನಿದೆ ಇದು ನಾನು ಆಗಲೇ ಹೇಳಿದೆ ಆತ್ಮೋದ್ಧಾರಕ್ಕೆ, ಅಂದರೆ ನಮ್ಮ ಒಂದು ಸಾಧನೆಯನ್ನು ಜಾಸ್ತಿ ಮಾಡಿಕೊಳ್ಳಿಕ್ಕೆ ಇರತಕ್ಕಂಥ ಒಂದು ಅವಕಾಶ ಚಾತುರ್ಮಾಸ್ಯ. ಹ್ಮ್. ಆ ಸಾಧನೆ ಜಾಸ್ತಿ ಆಗಬೇಕು ಅಂತಾದರೆ ಭಕ್ತಿಯಿಂದ ಮಾಡಬೇಕು. ಭಕ್ತಿಯಿಂದ ಮಾಡಬೇಕು ಅಂತಾದರೆ ಮನಸ್ಸು ದೇಹ ಎಲ್ಲ ಶುದ್ಧವಾಗಿರಬೇಕು. ಮನಸ್ಸು ದೇಹ ಎಲ್ಲ ಯಾವಾಗ ಶುದ್ಧವಿರುತ್ತೆ ಅಂದರೆ ನಮ್ಮ ಆಹಾರ ಯಾವಾಗ ಶುದ್ಧವಾಗಿರುತ್ತೋ ಆಹಾರಕ್ಕನುಗುಣವಾಗಿ ನಮ್ಮ ಮನಸ್ಸು ಅದು ಪರಿಶುದ್ಧವಾಗಿರುತ್ತೆ. ಅಂತಃಕರಣ ಶುದ್ಧವಿಲ್ಲದೆ ನಾವೇನು ಮಾಡಿದ್ರೂ ಅದು ವ್ಯರ್ಥವಾಗುವಂಥದ್ದು. ಹ್ಮ್. ಒಂದು ಮಹಾಭಾರತದಲ್ಲಿ ಒಂದು ಕಥೆ ಕೇಳಿರ್ಬೋದು, ಪ್ರಸಿದ್ಧವಾದ ಕಥೆ. ಯಾರೋ ಒಬ್ಬ ಒಳ್ಳೆ ಶ್ರೇಷ್ಠನಾಗಿರ್ತಕ್ಕಂಥ ವ್ಯಕ್ತಿ ಯಾವುದೋ ಒಂದು ಮನೆಯಲ್ಲಿ ಅವತ್ತು ಹೀಗೆ ಒಂದು ಕಡೆಯಿಂದ ಒಂದು ಕಡೆಗೆ ಹೋಗ್ತಾ ಒಂದು ಮನೇಲಿ ಊಟ ಮಾಡ್ತಾನೆ. ಅವನ ಜೀವಮಾನದಲ್ಲಿ ತಪ್ಪೇ ಮಾಡಿರೋದಿಲ್ಲ. ಹ್ಮ್. ಆದರೆ ಆ ದಿವಸ ಊಟ ಮಾಡಿ ಬೆಳಗ್ಗೆ ಎದ್ದು ಆ ಮನೆಯಿಂದ ಹೊರಡಬೇಕಾದ್ರೆ ಆ ಮನೆಯ ಹಸುವನ್ನೇ ಕದ್ಕೊಂಡು ಬಂದುಬಿಡ್ತಾನೆ. ಹಿಂದಿನ ಕಾಲದಲ್ಲಿ ಸಂಪತ್ತು ಅಂದರೆ ದುಡ್ಡು ಅಂದರೆ ಗೋ ಹ್ಮ್. ಗೋ ಸಂಪತ್ತು. ಅಂದರೆ ಜೀವಮಾನ ಪೂರ್ತಿ ಪಾಪ ಮಾಡದ ವ್ಯಕ್ತಿ ಒಂದು ಹಸುವನ್ನು ಕದಿಯುವಂಥ ಬುದ್ಧಿ ಅವನಿಗೆ ಒಂದು ದಿವಸ ಬಂದುಬಿಡುತ್ತೆ. ಹ್ಮ್. ಅದಕ್ಕೆ ಕಾರಣ ಏನು ಅಂದರೆ ಅವನು ತಿಂದಂಥ ಅನ್ನ ಇದೆಯಲ್ಲ, ಯಾರೋ ಒಬ್ಬ ಮನೆಯಲ್ಲಿ ಅನ್ನ, ಅದು ಕದ್ದು ತಂದು ಹಾಕಿರ್ತಕ್ಕಂಥ ಅನ್ನ ಆಗಿರುತ್ತೆ. ಹ್ಮ್. ಅಂದರೆ ನಮಗನ್ಸುತ್ತೆ ನಾವು ತಿನ್ನೋದು ಅನ್ನ ಅಂತ, ಆದರೆ ತಿಂದಂಥ ಅನ್ನ ಒಂದು ಭಾಗ ನಮ್ಮ ದೇಹಕ್ಕೆ ಪೌಷ್ಟಿಕತೆಗೆ ಸಹಕಾರಿಯಾದರೆ ಇನ್ನೊಂದು ಭಾಗ ಬೇಡದೆದ್ದು ಹೊರಗಡೆ ಹೋಗುತ್ತೆ, ಮತ್ತೊಂದು ಭಾಗ ಮನಸ್ಸಾಗಿ ಪರಿವರ್ತನೆ ಆಗುತ್ತೆ. ಹಾಗಾಗಿ ನಮಗೆ ಒಳ್ಳೆಯ ಆಲೋಚನೆ ಬರೋದು, ಕೆಟ್ಟ ಆಲೋಚನೆ ಬರೋದು, ಇದೆಲ್ಲದಕ್ಕೂ ಮೂಲ ಕಾರಣ ನಮ್ಮ ಆಹಾರ. ಆ ಆಹಾರ ಶುದ್ಧವಾಗಿರಬೇಕು. ಈ ಚಾತುರ್ಮಾಸ್ಯದ ಸಂದರ್ಭದಲ್ಲಿ ಆಹಾರದ ಬಗ್ಗೆ ಬಹಳ ಮಹತ್ವವನ್ನು ಕೊಟ್ಟಿದ್ದಾರೆ. ಅದಕ್ಕೆ 4 ತಿಂಗಳಿಗೂ ಕೂಡ 4 ರೀತಿಯಾಗಿರ್ತಕ್ಕಂಥ ಆಹಾರದ ನಿಯಮ. ಮೊದಲನೇದು ಶಾಖ, ಅಂದರೆ ತರಕಾರಿಗಳು ಯಾವುದನ್ನು ಕೂಡ ತಿನ್ನುವಂತಿಲ್ಲ ಮೊದಲನೇ ತಿಂಗಳು. ಇನ್ನು 2ನೇ ತಿಂಗಳು ದಧಿ, ಮೊಸರನ್ನು ತಿನ್ನುವಂತೆ ಇಲ್ಲ. 3ನೇ ತಿಂಗಳು ಕ್ಷೀರ, ಹಾಲನ್ನು ಕುಡಿಯುವಂತಿಲ್ಲ. 4ನೇ ತಿಂಗಳು ದ್ವಿದಳ, ಅಂದರೆ ಒಂದು ಬೀಜ, ಈ ಕಡಲೆ ಬೀಜ ಇಂಥದ್ದೆಲ್ಲ ಕೂಡ 2 ಭಾಗ ಇರುತ್ತೆ. ಉದ್ದಿನ ಕಾಳು, ತೊಗರಿ ಕಾಳು, ಈ ಥರ 2 ಭಾಗ ಆಗುವಂತಹ ಧಾನ್ಯಗಳೇನಿರುತ್ತೆ ಅದನ್ನು ತಿನ್ನುವಂತಿಲ್ಲ. ಮತ್ತು ಈ ಹಸಿಮೆಣಸು, ಈ ರೀತಿಯಾಗಿರ್ತಕ್ಕಂಥ ಅನೇಕ ಆಹಾರಗಳನ್ನು ತಿನ್ನಬಾರ್ದು ಅಂತ ಹೇಳುತ್ತೆ. ಅಂದರೆ ಕೆಲವೊಂದೇ ಏನು ಸಾಂಪ್ರದಾಯಿಕವಾಗಿ ಬಂದಿರತಕ್ಕಂಥ ಆಹಾರ ಅಂತಿರುತ್ತೆ, ಅದರಲ್ಲೂ ಅನೇಕ ಆಹಾರಗಳನ್ನು ನಿಷೇಧ ಮಾಡಿ ಕಾಳುಮೆಣಸು, ಈ ಮಾವಿನಕಾಯಿ, ಈ ಥರ ಕೆಲವೇ ಆಹಾರಗಳನ್ನು ತಿನ್ನಲಿಕ್ಕೆ ಅವಕಾಶವನ್ನು ಕೊಟ್ಟಿರುವಂಥದ್ದು. ಅಂದರೆ ಆಹಾರದ ನಿಯಂತ್ರಣ ಎಷ್ಟಿರುತ್ತೋ, ಯುಕ್ತಾಹಾರ ವಿಹಾರಸ್ಯ ಯುಕ್ತ ಚೇಷ್ಟಸ್ಯ ಕರ್ಮಸು ಅಂತ ಕೃಷ್ಣ ಹೇಳ್ತಾನೆ. ನಾವು ಆಹಾರದ ನಿಯಂತ್ರಣವನ್ನು ಸಾಧನೆ ಮಾಡಿಕೊಂಡ್ರೆ ಮಾತ್ರ ಏನು ಸಾಧನೆ ಬೇಕಾದ್ರೂ ಮಾಡಲಿಕ್ಕಾಗತ್ತೆ ಅಂತ. ಹಾಗಾಗಿ ನಾವೊಂದು ಸಾಧನೆ ಮಾಡಬೇಕು, ಅದು ಸಾಧನೆ ಅಂದರೆ ಕೇವಲ ದೇವರ ಅನುಗ್ರಹ ಒಂದೇ ಅಲ್ಲ, ನಮ್ಮ ಜೀವನದಲ್ಲೂ ಅನೇಕ ರೀತಿಯಾಗಿರ್ತಕ್ಕಂಥ ಗುರಿಗಳನ್ನು ಇಟ್ಕೊಂಡಿರ್ತೀವಿ. ಅದೆಲ್ಲವನ್ನು ಮುಟ್ಟಬೇಕು ಅಂತಾದರೆ ನಮ್ಮ ಮನಸ್ಸು ಪರಿಶುದ್ಧವಾಗಿರಬೇಕು. ಮನಸ್ಸು ಚಂಚಲ, ಮನಸ್ಸು ಅಂದರೆ ಕೋತಿ ಅಂತ ಹೇಳ್ತಾರೆ ಅದಕ್ಕೆ, ಕಪಿ ಇದ್ದಂತೆ ಅಂತ. ಅದು ಒಂದು ಸ್ಥಿರವಾಗಿರಬೇಕು ಅಂತಾದರೆ ಈ ಆಹಾರದ ಒಂದು ನಿಯಮ ನಾವು ಹಾಕ್ಕೊಳ್ಬೇಕು. ಯಾಕಂದರೆ ಪ್ರಾಣಿಗಳು ಏನು ಬೇಕಾದ್ರೂ ತಿಂತಾವೆ,
ಯಾವಾಗ ಬೇಕಾದ್ರೂ ತಿಂತಾವೆ, ಹೇಗೆ ಬೇಕಾದ್ರೂ ಇರ್ತವೆ. ಅವುಗಳಿಗೂ ನಮಗೂ ವ್ಯತ್ಯಾಸ ಇದೆ. ಅದಕ್ಕೋಸ್ಕರವಾಗಿ ಈ ನೀತಿ ನಿಯಮಗಳು ಎಲ್ಲವೂ ಕೂಡ ಮನುಷ್ಯರಿಗೆ ಇರುವಂಥದ್ದು. ಅದನ್ನು ನಾವು ಅಳವಡಿಸಿಕೊಂಡು ನಮ್ಮನ್ನು ನಾವು ನಮ್ಮ ಜೀವನ ಪದ್ಧತಿಯನ್ನು ಮತ್ತು ನಮ್ಮ ಸಾಧನೆಯನ್ನು ಎತ್ತರಕ್ಕೆ ಮಾಡಿಕೊಳ್ಳಿಕ್ಕೋಸ್ಕರವಾಗಿ ಈ ಆಹಾರದ ನಿಯಮವನ್ನು ನಾವು ಅಳವಡಿಸಿಕೊಳ್ಳಬೇಕು. ಇನ್ನು ಈ ಮಳೆಗಾಲದ ಸಂದರ್ಭದಲ್ಲಿ ಮಳೆ, ಹಾಗಾಗಿ ಈ ತರಕಾರಿಗಳಲ್ಲಿ ಹಣ್ಣು ಹಂಪಲುಗಳಲ್ಲೆಲ್ಲ ಹುಳ ಹುಪ್ಪಟೆಗಳೆಲ್ಲ ಜಾಸ್ತಿ ಇರುವಂಥದ್ದು. ಆ ಹುಳ ಬರುವಂಥ ತರಕಾರಿಗಳು ಹಣ್ಣುಗಳು ಅಂತ ಏನಿರುತ್ತೋ ಅದು ಯಾವುದನ್ನು ತಿನ್ನಲಿಕ್ಕೆ ಅವಕಾಶವನ್ನು ಶಾಸ್ತ್ರ ಆ ಸಂದರ್ಭದಲ್ಲಿ ತಿನ್ನೋ ಹಾಗಿಲ್ಲ. ಯಾಕಂದರೆ ಒಂದು ಜೀವಿಗೆ ಅದರಿಂದ ಹಿಂಸೆ ಆಗುತ್ತೆ, ಮತ್ತು ನಾವು ನಮಗೆ ಗೊತ್ತಿಲ್ಲದೇ ಒಂದು ಜೀವಿಯನ್ನು ತಿಂದ ಹಾಗಾಗತ್ತೆ. ಆ ಜೀವಿಗೆ ಹಿಂಸೆ ಒಂದು ಕಡೆಯಿಂದ ಅಂತಾದರೆ, ನಾವು ನಮಗೇ ಗೊತ್ತಿಲ್ಲದೇನೆ ಮತ್ತೊಂದು ಜೀವಿಯನ್ನು ನಾವು ತಿಂದ ಹಾಗಾಗತ್ತೆ. ಸಸ್ಯಾಹಾರಿಗಳಾಗಿರ್ತಕ್ಕಂಥ ನಾವು ಒಂದು ಜೀವಿಯನ್ನು ತಿಂದ ಹಾಗಾಗತ್ತೆ. ಈ ಎಲ್ಲ ಕಾರಣಗಳಿಂದಾಗಿ ನಮ್ಮ ಮನೋನಿಯಂತ್ರಣ ಜೊತೆಗೆ ಆ ಜೀವಿಗೆ ತೊಂದರೆಯಾಗಬಾರದು ಎಂಬ ಕಾರಣಕ್ಕೋಸ್ಕರವಾಗಿ ಆಹಾರದ ನಿಯಮವನ್ನು ಹಾಕ್ಕೊಟ್ಟಿದೆ. ಇದು ಆಹಾರದ ಒಂದು ಕಡೆ ಅಂತಾದರೆ, ಇನ್ನು ಅನೇಕ ರೀತಿಯಾಗಿರ್ತಕ್ಕಂಥ ಆಚರಣೆಗಳು. ಈಗ 4 ತಿಂಗಳ ಅವಧಿಯಲ್ಲಿ ನಾವು ಅನೇಕ ಜಪವನ್ನು ಮಾಡುವಂಥದ್ದು, ವಿಶೇಷವಾಗಿ ನಾವು ಏನು ನಿತ್ಯ ಪಾರಾಯಣ ಇತ್ಯಾದಿ ಮಾಡ್ತಾ ಇರ್ತೀವಿ ಅದನ್ನು ವಿಶೇಷವಾಗಿ ಮಾಡೋದ್ರಿಂದ ಹೆಚ್ಚಿನ ಪುಣ್ಯ ಬರುತ್ತೆ. ನಾರದರ ಒಂದು ಕಥೆ ಬರುತ್ತೆ. ನಾರದರು ಅವ್ರ ಹಿಂದಿನ ಜನ್ಮದಲ್ಲಿ ಒಬ್ಬರು ದಾಸಿಪುತ್ರ, ಅಂದರೆ ತುಂಬ ಒಂದು ಸಾಮಾನ್ಯ ವರ್ಗದ ಮಹಿಳೆಯ ಮಗ ಆಗಿರುತ್ತಾರೆ. ಸಾಮಾನ್ಯ ಒಂದು ಮಗು, 5 ವರ್ಷದ ಮಗು ಆಗಿದ್ದಂಥ ಸಂದರ್ಭದಲ್ಲಿ ಯಾರೋ ಹೀಗೆ ಒಂದು ಕಡೆ ಚಾತುರ್ಮಾಸ್ಯಕ್ಕೆ ಕೂತಿರ್ತಾರೆ. ಒಂದಷ್ಟು ಋಷಿಮುನಿಗಳು ಚಾತುರ್ಮಾಸ್ಯಕ್ಕೆ ಕೂತಿರ್ತಾರೆ. ಆ ನಾರದರು ಅಲ್ಲಿಗೆ ಹೋಗೋದು, ಅವ್ರ ಕೈಯಲ್ಲಿ ಏನಾಗುತ್ತೋ ಆ ಕೆಲಸಗಳನ್ನು, ಒಂದು ಮಗು ಎಷ್ಟು ಮಾಡ್ಲಿಕ್ಕೆ ಸಾಧ್ಯ ಅಷ್ಟು ಕೆಲಸಗಳನ್ನು ಮಾಡೋದು, ಅವರು ಕೊಡುವಂಥ ಉಪದೇಶಗಳೆಲ್ಲವನ್ನು ಕೂಡ ಕೇಳೋದು. ಯಾಕಂದರೆ ಆ ಸಂದರ್ಭದಲ್ಲಿ ಒಂದೇ ಕಡೆ ಇರ್ತಾರೆ ಆ ಋಷಿಮುನಿಗಳೆಲ್ಲರೂ ಕೂಡ, ಎಲ್ಲೂ ಸಂಚಾರ ಮಾಡೋದಿಲ್ಲ. ಹಾಗಾಗಿ ಅವರಿಂದ ಉಪದೇಶವನ್ನು ಪಡೆಯುವಂಥದ್ದು. ಈ ಥರ ಎಲ್ಲ 5 ವರ್ಷದ ಮಗು ಮಾಡಿ ಎಷ್ಟ ಪುಣ್ಯವನ್ನು ಪಡೆಯುತ್ತೆ ಅಂದರೆ, ಸಾಮಾನ್ಯ ವರ್ಗದ ಒಂದು ಸಾಮಾನ್ಯ ಮಹಿಳೆಯ ಮಗುವಾಗಿರತಕ್ಕಂತಹ ವ್ಯಕ್ತಿ ಮುಂದಿನ ಜನ್ಮದಲ್ಲಿ ಚತುರ್ಮುಖ ಬ್ರಹ್ಮದೇವರ ಮಗನಾಗಿ ಹುಟ್ಟುತ್ತಾರೆ. ಅಂದರೆ ಆ ಕೆಲವೊಂದು ಸಂದರ್ಭಗಳಲ್ಲಿ ಮಾಡುವಂಥ ಅನುಷ್ಠಾನಗಳು, ಒಳ್ಳೆಯ ಕೆಲಸಗಳಿಗೆ ಅದರ 10 ಪಟ್ಟು 100 ಪಟ್ಟು ಅನಂತ ಪಟ್ಟು ಫಲ ಬರುತ್ತೆ. ಹಾಗೆ ನಮಗೆ ಫಲ ಜಾಸ್ತಿ ಬೇಕು ಅಂತ ಬಯಸ್ತೀವಿ. ಅದರಿಂದಾಗಿ ಆ ಕೆಲವೊಂದು ಅವಕಾಶಗಳು ಸಿಕ್ಕಾಗ ಅಂಥ ಅವಕಾಶಗಳಲ್ಲಿ ಉತ್ತಮವಾಗಿರುವಂಥ ಸಾಧನೆಯನ್ನು ಮಾಡಬೇಕು. ಅದಕ್ಕೋಸ್ಕರವಾಗಿ ಇರುವಂಥದ್ದು ಚಾತುರ್ಮಾಸ್ಯ. ಈ ಆಹಾರ ಪದ್ಧತಿ ಸನ್ಯಾಸಿಗಳು ಅಥವಾ ನಮ್ಮ ಗುರುಗಳು ಆಚಾರ್ಯರು ಇವ್ರಿಗೆ ಮಾತ್ರನಾ ಅಥವಾ ಪ್ರತಿಯೊಬ್ಬರು ಅದನ್ನ ಆಚರಿಸ್ಬೇಕಾ? ಈ ಚಾತುರ್ಮಾಸ್ಯ ಅನ್ನುವಂಥದ್ದು ವ್ರತ ದೀಕ್ಷೆಯನ್ನು ಯಾರು ಸ್ವೀಕಾರ ಮಾಡಿರ್ತಾರೋ, ಅಂದರೆ ನಾನು ಚಾತುರ್ಮಾಸ್ಯ ವ್ರತವನ್ನು ಅನುಷ್ಠಾನ ಮಾಡ್ತೇನೆ ಅಂತ ದೇವರಲ್ಲಿ ಒಂದು ಸಂಕಲ್ಪವನ್ನು ಮಾಡಿ ಯಾರು ಸ್ವೀಕಾರ ಮಾಡಿರ್ತಾರೋ ಅವರೆಲ್ಲರೂ, ಗಂಡಸರು ಹೆಂಗಸರು ಸನ್ಯಾಸಿಗಳು ಎಲ್ಲರಿಗೂ ಇರತಕ್ಕಂಥದ್ದು. ಎಲ್ಲರೂ ಕೂಡ ಅದನ್ನು ಮಾಡಲಿಕ್ಕೆ ಅವಕಾಶ ಇದೆ. ಇಂಥವ್ರು ಮಾಡಬಾರದು ಅಂತ ಇಲ್ಲವೇ ಇಲ್ಲ. ಆಹಾರ ಪದ್ಧತಿಗೆ ಸಂಬಂಧಪಟ್ಟದ್ದೇನಿದೆ ಅದೆಲ್ಲರೂ ಕೂಡ ಅಳವಡಿಸಿಕೊಳ್ಳಬಹುದು. ಸನ್ಯಾಸಿಗಳಿಗೆ ನಿಯಮ ಜಾಸ್ತಿ. ಅವರು ಸನ್ಯಾಸಿಗಳಾದ್ರಿಂದಾಗಿ ಪ್ರತಿಯೊಂದರಲ್ಲೂ ಅಷ್ಟೇ ಅವರ ಆಹಾರ ಪದ್ಧತಿ, ಅವರ ಜೀವನ ಪದ್ಧತಿ, ಅವರು ಹೇಳೋದು ಮಲಗೋದು, ಅವರು ಮಾತುಕತೆ ಎಲ್ಲದರಲ್ಲೂ ನಿಯಮಗಳು ಸನ್ಯಾಸಿಗಳಿಗೆ ಜಾಸ್ತಿ ಇರುತ್ತೆ. ಆಹಾರ ಪದ್ಧತಿ ಬಗ್ಗೆ ಆ ಒಂದು ನಿಯಮ ಅಂತ ಹೇಳೋದು ಎಲ್ಲರಿಗೂ ಇದೆ. ಈಗ ಸನ್ಯಾಸಿಗಳು ತಾವಾಗಲೇ ಹೇಳಿದ ಹಾಗೆಯೇ ಚಾತುರ್ಮಾಸದಲ್ಲಿ ಸಂಚಾರ ಮಾಡೋದಿಲ್ಲ, ಒಂದೇ ಜಾಗದಲ್ಲಿ ಉಳ್ಕೊಳ್ತಾರೆ. ಯಾಕೆ ಈ ಥರ? ಸನ್ಯಾಸಿಗಳು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹೋಗಲ್ಲ. ಯಾಕೆ ಅಂದರೆ ಈ ಸಂಚಾರ, ಅವ್ರಿಗೆ ಹೆಸರೇ ಸಂಚಾರಿಗಳು, ಪರಿವ್ರಾಜಕರು ಅಂತ ಸಂಸ್ಕೃತದಲ್ಲಿ ಹೇಳಬೇಕಾದ್ರೆ. ನಮ್ಮ ಸ್ವಾಮಿಗಳ ಶ್ಲೋಕ ಹೇಳಬೇಕಾ, ನಾವು ಪರಿವ್ರಾಟ್ ಚಕ್ರವರ್ತಿನಂ ಅಂತ ಹೇಳ್ತೀವಿ. ಸಿಕ್ಕಾಪಟ್ಟೆ ಸಂಚಾರ ಮಾಡ್ತಾಯಿದ್ರು ಅವರು. ಅವರು ಬೆಳಗ್ಗೆ ಬಾಂಬೆಲಿದ್ದರೆ ಸಂಜೆ ಡೆಲ್ಲಿ, ಹಾಗೆ ಮತ್ತು ರಾತ್ರಿಗೆ ಬೆಂಗಳೂರಿಗೆ ಬರ್ತಾಯಿದ್ರು. ಇಷ್ಟು ಸಂಚಾರ ಮಾಡ್ತಾಯಿದ್ರು ಅವರು ಅಂತಲ್ಲ. ಬಟ್ ಸನ್ಯಾಸಿಗಳು ಅಂದರೆ ಹಾಗೆ ಬೇರೆ ಬೇರೆ ಕಡೆ ಇರುವಂಥ ತಮ್ಮ ಭಕ್ತರಿಗೆ, ಶಿಷ್ಯರಿಗೆ ಉಪದೇಶವನ್ನು ಕೊಡಲಿಕ್ಕೆ, ಅನುಗ್ರಹವನ್ನು ಮಾಡಲಿಕ್ಕೋಸ್ಕರವಾಗಿ, ಅಂದರೆ ನಾವು ದೇವರನ್ನು ಸಾಕ್ಷಾತ್ತಾಗಿ ನೋಡಿಲ್ಲ, ದೇವರ ರೂಪದಲ್ಲಿ ಅವರನ್ನು ಕಾಣ್ತೀವಿ. ಅದರಿಂದಾಗಿ ಅವರಿಗೆ ಅನುಗ್ರಹ ಮಾಡಲಿಕ್ಕೋಸ್ಕರವಾಗಿ ಬೇರೆ 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 ಕಡೆ ನಿರಂತರವಾಗಿ ಸಂಚಾರ ಮಾಡ್ತಾ ಇರ್ತಾರೆ. ಇದು ಚಾತುರ್ಮಾಸ್ಯ ಅನ್ನೋದು ಮಳೆಗಾಲದ ಸಂದರ್ಭ. ಮಳೆಗಾಲದ ಸಂದರ್ಭದಲ್ಲಿ ಸಂಚಾರ ಮಾಡುವುದರಿಂದಾಗಿ ಅನೇಕ ಪ್ರಾಣಿಗಳಿಗೆ, ಸೂಕ್ಷ್ಮ ಪ್ರಾಣಿಗಳಿಗೆಲ್ಲ ತೊಂದರೆಯಾಗತ್ತೆ. ಪ್ರಾಣಿ ಹಿಂಸೆ ಎಂಬುದು ಯಾರೂ ಮಾಡಬಾರ್ದು. ಅದರಲ್ಲಿ ಸನ್ಯಾಸಿಗಳಂತೂ ಅವರು ಏನೇನು ಮಾಡಬಾರ್ದು ಅಂತ ಇರುತ್ತೆ ಅದು ಮಾಡಲೇಬಾರ್ದು ಅಂತ ಅವರಿಗಿರುತ್ತೆ. ಹಾಗಾಗಿ ಆ ಪ್ರಾಣಿ ಹಿಂಸೆ ಇತ್ಯಾದಿಗಳೆಲ್ಲವೂ ಕೂಡ ಆಗತ್ತೆ ಅನ್ನೋದು ಒಂದು ಕಾರಣ. ಇನ್ನೊಂದು, ಅನೇಕ ಸಂಚಾರಗಳನ್ನು ಮಾಡ್ತಾ ಇರ್ತಾರೆ. ಈ ಸಂದರ್ಭದಲ್ಲಿ ಒಂದೇ ಕಡೆ ಕೂತು ಅವರು ಅವರ ಅನುಷ್ಠಾನವನ್ನು ಹೆಚ್ಚು ಮಾಡಿಕೊಳ್ಳಿಕ್ಕೆ ಅವಕಾಶ. ಮತ್ತು ಈಗಾಗಲೇ ಹೇಳಿದಂತೆ ನಾರದರ ಕತೆ, ಜನಸಾಮಾನ್ಯರು ಅದರಿಂದ ಉಪಕಾರ ಪಡ್ಕೊಳ್ಬೇಕು. ಒಬ್ಬ ಶ್ರೇಷ್ಠ ವ್ಯಕ್ತಿ ಇದ್ದಾನೆ ಅಂತಾದಾಗ ಅವನಿಂದ ನಾವೇನೇನು ಪಡೀಲಿಕ್ಕೆ ಸಾಧ್ಯವೋ ಪಡೆದುಕೊಳ್ಳಿಕ್ಕೆ ಒಂದು ಅವಕಾಶ. ಈಗ ಸಂಪನ್ಮೂಲ ಅದು ಇದ್ದದ್ದು ಸಂಪನ್ಮೂಲ ಅಲ್ಲ,
ಇದ್ದದ್ದನ್ನು ಬಳಸ್ಕೊಂಡ್ರೆ ಮಾತ್ರ ಸಂಪನ್ಮೂಲ ಅಂತ ಕರೆಯುವಂಥದ್ದು. ಹೌದು. ಆ ಸನ್ಯಾಸಿಗಳು ಅಂದರೆ ಒಳ್ಳೆ ಜ್ಞಾನವನ್ನು ಅವ್ರು ಇಟ್ಕೊಂಡಿರ್ತಾರೆ, ತಪಶ್ಶಕ್ತಿ ಅವರಲ್ಲಿರುತ್ತೆ. ಯಾಕಂದರೆ ಒಬ್ಬರು ನಾವು ಯಾರೋ ಒಬ್ಬರು ಸ್ವಾಮಿಗಳನ್ನು ನೋಡಬೇಕು, ಅವರ ದರ್ಶನ ಮಾಡೋದು, ಅವರಿಗೆ ನಮಸ್ಕಾರ ಮಾಡೋದು, ಅವರಿಂದ ಏನೋ ಉಪದೇಶವನ್ನು ಪಡೆಯೋದು ನಾವು ಅಂದುಕೊಂಡು ಕೂಡಲೇ ನಮಗೆ ಅವಕಾಶ ಸಿಗೋದೇ ಇಲ್ಲ. ಹೌದು. ಆದರೆ ಈ ಚಾತುರ್ಮಾಸ್ಯದ ಸಂದರ್ಭದಲ್ಲಿ ಒಬ್ಬೊಬ್ಬ ಸನ್ಯಾಸಿಗಳು ಕೂಡ ಒಂದೊಂದು ಕಡೆ ಒಂದೊಂದು ಬೇರೆ 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 ಊರುಗಳಲ್ಲಿ ಹೋಗಿ ಅವರೇ ಒಂದು ಕಡೆ ಕೂತ್ಕೊಳ್ತಾರೆ. ಹ್ಮ್. ಅದರ ಉದ್ದೇಶವೇ ಅಲ್ಲಿಯ ಜನರಿಗೆ, ಅಲ್ಲಿಯ ಭಕ್ತರಿಗೆ ಅನುಗ್ರಹವನ್ನು ಮಾಡಲಿಕ್ಕೋಸ್ಕರವಾಗಿ. ಹಾಗಾಗಿ ಸನ್ಯಾಸಿಗಳು ನಮ್ಮ ಊರಲ್ಲಿ ಬಂದು ಯಾರೋ ಒಬ್ಬರು ಕೂತಿದ್ದಾರೆ ಅಂದರೆ ದೊಡ್ಡ ಸಂಪನ್ಮೂಲ. ಹ್ಮ್. ಅಂದರೆ ಅವರಿಂದ ನಾವು ಅನುಗ್ರಹ ಪಡಿಬೋದು, ಅವರಿಂದ ಅನೇಕ ಉಪದೇಶಗಳನ್ನು ಪಡಿಬೋದು, ಶಕ್ತಿಯನ್ನು ಪಡಿಬೋದು. ಶಕ್ತಿ ಅಂದರೆ ಆಧ್ಯಾತ್ಮಿಕವಾದ ಶಕ್ತಿ, ದೈಹಿಕವಾದ ಶಕ್ತಿ ಎಲ್ಲ. ಹ್ಮ್. ಇದೆಲ್ಲದಕ್ಕೂ ಅವಕಾಶ ಇರುತ್ತೆ. ಅದನ್ನು ಸಮಾಜ ಪಡೆದು ಉದ್ಧಾರವಾಗಲಿ ಅನ್ನೋ ಒಂದು ಉದ್ದೇಶದಿಂದಾಗಿ ಸನ್ಯಾಸಿಗಳು ಒಂದೇ ಕಡೆ ಕೂತು ತಮ್ಮ ಅನುಷ್ಠಾನವನ್ನು ಮಾಡಿಕೊಳ್ತಾರೆ. ಜೊತೆಗೆ ಭಕ್ತರಿಗೆ ಅನುಗ್ರಹವನ್ನು ಮಾಡೋದು ಮುಖ್ಯ ಉದ್ದೇಶ ಆಗಿರುತ್ತೆ. ಚಾತುರ್ಮಾಸದಲ್ಲಿ ಶುಭ ಕಾರ್ಯಗಳನ್ನ ಮಾಡಬಹುದಾ, ಮಾಡಬಾರ್ದಾ? ಶುಭ ಕಾರ್ಯಗಳು ಅಂದರೆ ಒಳ್ಳೆ ಕಾರ್ಯಗಳಲ್ಲೂ ಶುಭ ಕಾರ್ಯಗಳೇ. ಹ್ಮ್. ಈ ಸಂಸ್ಕಾರಗಳಿಗೆ ಸಂಬಂಧಪಟ್ಟ ಕಾರ್ಯಗಳನ್ನು ಮಾಡುವಂತಿಲ್ಲ. ಹ್ಮ್. ಉಳಿದ ಶುಭ ಕಾರ್ಯಗಳನ್ನು ಮಾಡ್ಬೋದು. ಹ್ಮ್. ಉದಾಹರಣೆಗೆ ಮದುವೆ ಮಾಡುವಂಥದ್ದು, ಹ್ಮ್. ಉಪನಯನವನ್ನು ಮಾಡುವಂಥದ್ದು, ಈ ಥರ ಕರ್ಮಗಳು, ಜೊತೆಗೆ ಗೃಹ ಪ್ರವೇಶಾದಿಗಳು, ಹ್ಮ್. ಇದನ್ನು ಚಾತುರ್ಮಾಸ್ಯದ ಸಂದರ್ಭದಲ್ಲಿ ಮಾಡುವಂತೆ ಇಲ್ಲ. ಯಾಕಂದರೆ ದೇವತೆಗಳ ರಾತ್ರಿ ಅದು. ದೇವತೆಗಳೆಲ್ಲರೂ ಕೂಡ ಮಲಗಿರ್ತಕ್ಕಂಥ ಒಂದು ಸಂದರ್ಭ. ನಾವು ಈ ವಿವಾಹ ಇರಬಹುದು, ಉಪನಯನ ಇರಬಹುದು, ಗೃಹ ಪ್ರವೇಶ ಇರಬಹುದು, ಇದೆಲ್ಲ ಜೀವಮಾನದಲ್ಲಿ ಒಮ್ಮೆ ಮಾಡುವಂಥದ್ದು. 10 ಮನೆ ಕಟ್ಕೊಳ್ಬೋದು, ನಾವಿರ್ಲಿಕ್ಕಂತ ಒಂದು ಮನೆ ಯಾವುದೋ ಒಂದು ಪರ್ಮನೆಂಟ್ ಇರುತ್ತೆ. ಹಾಗೆ ಅದೆಲ್ಲವೂ ಜೀವಮಾನದಲ್ಲಿ ಒಂದು ಸರಿ ಮಾಡುವಂಥದ್ದಾದ್ದರಿಂದಾಗಿ ಅದಕ್ಕೆ ಉತ್ತರಾಯಣ ಎಂಬುವಂಥದ್ದು, ದೇವತೆಗಳು ಜಾಗೃತವಾಗಿದ್ದು ಅನುಗ್ರಹ ಮಾಡ್ತಕ್ಕಂಥ ಒಂದು ಕಾಲ, ಅತ್ಯಂತ ವಿಶಿಷ್ಟವಾಗಿರುವಂಥದ್ದು. ಆಗ ಸಂಸ್ಕಾರಗಳನ್ನೆಲ್ಲ ಮಾಡಲಿಕ್ಕೆ ಅವಕಾಶವನ್ನು ಶಾಸ್ತ್ರ ಕೊಟ್ಟಿದೆ. ದಕ್ಷಿಣಾಯನ ಕಾಲದಲ್ಲಿ ದೇವತೆಗಳು ನಿದ್ರೆ ಮಾಡ್ತಕ್ಕಂಥ ಕಾಲ. ಈ ಸಂದರ್ಭದಲ್ಲಿ ಬೇರೆ ರೀತಿಯಾದ ಶುಭ ಕರ್ಮಗಳು ನಮ್ಮ ಸಾಧನೆಗೆ ಅನುಗುಣವಾಗಿ, ನಮ್ಮ ಸಾಧನೆಯನ್ನು ಎತ್ತರ ಮಾಡಿಕೊಳ್ಳಿಕ್ಕೋಸ್ಕರವಾಗಿ ತೀರ್ಥಯಾತ್ರೆ ಅದೊಂದು ಶುಭ ಕರ್ಮ. ಇವತ್ತು ತೀರ್ಥಯಾತ್ರೆ ಅಂದರೆ ಒಂದು ಟ್ರಿಪ್ಪು, ನಮ್ಮ ಎಂಜಾಯ್ಮೆಂಟ್ ಅಂತ ಭಾವನೆ ಕೆಲವರಲ್ಲಿದೆ. ಆದರೆ ಅದಲ್ಲ. ಅದು ನಾವು ತೀರ್ಥಯಾತ್ರೆ ಮಾಡೋದೇನಕ್ಕೋಸ್ಕರವಾಗಿ ಅಂದರೆ ನಮ್ಮ ಪಾಪವನ್ನು ಕಳ್ಕೊಳ್ಳಿಕ್ಕೋಸ್ಕರವಾಗಿ, ಪುಣ್ಯವನ್ನು ಸಂಪಾದನೆ ಮಾಡಲಿಕ್ಕೋಸ್ಕರವಾಗಿ ತೀರ್ಥಯಾತ್ರೆ ಅಂತ ಶುಭ ಕರ್ಮವನ್ನು ಮಾಡಬಹುದು. ಜಪತಪಾದಿ ಅನುಷ್ಠಾನಗಳನ್ನು ಮಾಡುವಂಥದ್ದು, ದಾನವನ್ನು ಮಾಡುವಂಥದ್ದು, ಏನೋ ಹೋಮಾದಿಗಳನ್ನು ಮಾಡಿಸ್ಬೇಕು ಅಂತ ಅಂದ್ಕೊಂಡಿರ್ತೀವಿ ಅಂತ ಯಜ್ಞಯಾಗಗಳನ್ನು ಮಾಡಿಸುವಂಥದ್ದು, ಈ ರೀತಿಯಾಗಿರ್ತಕ್ಕಂಥ ಶುಭ ಕರ್ಮಗಳನ್ನು ಅಂದರೆ ನಮ್ಮ ಸಾಧನೆಯನ್ನು ಎತ್ತರ ಮಾಡಿಕೊಳ್ಳಿಕ್ಕೋಸ್ಕರವಾಗಿ ಬೇಕಾಗಿರುವಂಥ ಶುಭ ಕರ್ಮಗಳನ್ನು ಅವಶ್ಯವಾಗಿ ಈ ಸಂದರ್ಭದಲ್ಲಿ ಮಾಡುವಂಥದ್ದು ಬಹಳ ಬಹಳ ಉತ್ತಮ. ಹಾಗಾಗಿ ನಾವು ಎಲ್ಲ ಬಂಧು ಬಾಂಧವರು ಪರಿವಾರದವರು ಸೇರಿ ಮಾಡುವಂಥ ಮದುವೆ, ಮುಂಜಿ, ಗೃಹ ಪ್ರವೇಶ ಎಲ್ಲ ಉತ್ತರಾಯಣಕ್ಕೆ. ನಾವು ವೈಯಕ್ತಿಕವಾಗಿ ನಮ್ಮನ್ನು ನಾವು ಎತ್ತರಕ್ಕೆ ತೆಗೆದುಕೊಂಡು ಹೋಗಲಿಕ್ಕೆ ಮಾಡಬೇಕಾಗಿರ್ತಕ್ಕಂಥ ಶುಭ ಕಾರ್ಯಗಳೆಲ್ಲ ದಕ್ಷಿಣಾಯನಕ್ಕೆ ಅನ್ನೋದು ಕ್ರಮ. ಈಗ ಚಾತುರ್ಮಾಸ ಯಾವಾಗ ಶುರುವಾಗುತ್ತೆ, ಯಾವಾಗ ಮುಗಿಯುತ್ತೆ? ಸಾಮಾನ್ಯ ಜನತೆಗೆ, ನಮ್ಮಂಥವ್ರಿಗೆ ತಾವು ತಿಳಿಸೋದಾದ್ರೆ ಈಗ. ಚಾತುರ್ಮಾಸ್ಯ ಆಷಾಢ ಮಾಸದ ಶುಕ್ಲ ಪಕ್ಷದ ಏಕಾದಶಿ. ಏಕಾದಶಿ ಯಾವುದೇ ರೀತಿಯಾದ ಆಹಾರ ಸ್ವೀಕಾರ ಮಾಡಲಿಕ್ಕೆ ಅವಕಾಶ ಇಲ್ಲ. ಆಹಾರದ ನಿಯಮ, ತರಕಾರಿಗಳನ್ನು ಮೊದಲನೇ ತಿಂಗಳಲ್ಲಿ ತಿನ್ನುವಂತಿಲ್ಲ, ಶಾಖಾಹಾರತ. ಹಾಗಾಗಿ ಆಷಾಢ ಶುಕ್ಲ ಪಕ್ಷದ ಏಕಾದಶಿಯಿಂದ ಹಿಡಿದುಕೊಂಡು ಮುಂದೆ ಕಾರ್ತಿಕ ಮಾಸದ ದ್ವಾದಶಿವರೆಗೆ, ಉತ್ಥಾನ ದ್ವಾದಶಿ ಅಂತ ನಾವೇನು ತುಳಸಿ ಪೂಜೆ ಎಲ್ಲ ಮಾಡ್ತೀವಿ, ಆ ದಿವಸದವರೆಗೂ ಚಾತುರ್ಮಾಸ್ಯ. ಅಂದರೆ ಆಷಾಢ 1 ತಿಂಗಳು, ಆಷಾಢದಿಂದ ಹಿಡಿದು ಶ್ರಾವಣ ಮಾಸದ ಶುಕ್ಲ ಪಕ್ಷದ ಏಕಾದಶಿವರೆಗೆ 1 ತಿಂಗಳಾಗತ್ತೆ. ಆಮೇಲೆ ಶ್ರಾವಣ ಮಾಸದಿಂದ ಹಿಡಿದು ನೆಕ್ಸ್ಟು ಭಾದ್ರಪದ, ಆ ಭಾದ್ರಪದದ ಶುಕ್ಲ ಪಕ್ಷದ ಏಕಾದಶಿವರೆಗೆ 2ನೇ ತಿಂಗಳು. ಭಾದ್ರಪದ ಶುಕ್ಲ ಪಕ್ಷದ ಏಕಾದಶಿಯಿಂದ ಮುಂದೆ ಆಶ್ವಯುಜ ಮಾಸ, ಅದರಿಂದ ಕಾರ್ತಿಕ ಮಾಸ ಶುಕ್ಲ ಪಕ್ಷ ಏಕಾದಶಿ. ಹೀಗೆ 4 ತಿಂಗಳುಗಳ ಕಾಲ. ಮೊದಲನೇ ತಿಂಗಳು ತರಕಾರಿಯನ್ನು ತಿನ್ನುವಂತಿಲ್ಲ, 2ನೇ ತಿಂಗಳು ಮೊಸರನ್ನು ತಿನ್ನುವಂತಿಲ್ಲ, 3ನೇ ತಿಂಗಳು ಹಾಲನ್ನು ಕುಡಿಯುವಂತಿಲ್ಲ, ಅದು ಬಿಟ್ಟು ಬೇರೆ ಎಲ್ಲ ಸ್ವೀಕಾರ ಮಾಡ್ಬೋದು. 4ನೇ ತಿಂಗಳು ದ್ವಿದಳ, 2 ಭಾಗವಾಗುವಂಥ ಧಾನ್ಯಗಳನ್ನು, ಕೆಲವೊಂದು ತರಕಾರಿಗಳನ್ನು ತಿನ್ನುವಂತೆ ಇಲ್ಲ. ಇದಿಷ್ಟು ಲೆಕ್ಕಾಚಾರದ ಪ್ರಕಾರ. ಈಗ ನನ್ನ ಮನಸ್ಸಲ್ಲಿ ಒಂದು ಪ್ರಶ್ನೆ. ಈಗ ತಾವು ಹೇಳಿದ ಹಾಗೇನೆ ದೇವತೆಗಳು ನಿದ್ದೆ ಮಾಡುವಂಥ ಸಮಯ ಇದು ಅಂತ. ಹಾಗಾಗಿ ಶುಭ ಕಾರ್ಯಗಳನ್ನು ನಾವು ಮಾಡೋದಿಲ್ಲ. ಆದರೆ ಶ್ರಾವಣ ಮತ್ತು ಭಾದ್ರಪದದಲ್ಲೇನೆ ನಮ್ಮ ಸಂಸ್ಕೃತಿಯಲ್ಲಿ ಬರುವಂಥ ಬಹಳಷ್ಟು ಪ್ರಮುಖವಾಗಿರುವಂಥ ಹಬ್ಬಗಳು ಬರೋದು. ಒಂದು ಗಣೇಶನ ಹಬ್ಬ ಆಗಿರಲಿ, ಅಥವಾ ಒಂದು ದಸರಾ, ದೀಪಾವಳಿ, ಇವೆಲ್ಲ ಬರುತ್ತವೆ. ನಾವೆಲ್ಲ ಆಚರಣೆ ಮಾಡ್ತೀವಿ. ಆಗ ದೇವತೆಗಳು ಜಾಗೃತರಾಗಿರ್ತಾರ, ಅಥವಾ ಈಗ ಹೇಗಾಗತ್ತೆ ಅಂತ? ಅಂದರೆ ಅದೇ ದೇವತೆಗಳಿಗೆ ನಿದ್ರೆ ಅಂದರೆ ನಮ್ಮಂಥ ನಿದ್ರೆ ಅಲ್ಲ, ಯೋಗ ನಿದ್ರೆ ಅಷ್ಟೇ ಅದು. ಅವರು ನಿದ್ರೆ ಮಾಡುವಾಗಲೂ ಎಲ್ಲ ಕೆಲಸವನ್ನು ಅವರು ಮಾಡ್ತಾ ಇರ್ತಾರೆ. ಯಾಕಂದರೆ ನಮ್ಮ ದೇಹದಲ್ಲೇ ದೇವತೆಗಳಿದ್ದಾರೆ. ಕಣ್ಣಲ್ಲಿ ಸೂರ್ಯಚಂದ್ರರಿದ್ದಾರೆ, ಮೂಗಿನಲ್ಲಿ ಅಶ್ವಿನಿ ದೇವತೆಗಳಿದ್ದಾರೆ. ಹೀಗೆ ದೇಹದ ಪ್ರತಿಯೊಂದು ಅವಯವಗಳಲ್ಲೂ ಕೂಡ ದೇವತೆಗಳಿದ್ದಾರೆ. ದೇವತೆಗಳಿಗೆ ನಿದ್ರೆ ಅಂತ ಇಲ್ವೇ ಇಲ್ಲ. ನಮ್ಮ ದೇಹದಲ್ಲಿ ಪ್ರಾಣದೇವರಿದ್ದಾರೆ, ವಾಯುದೇವರು. 21,600 ಬಾರಿ ಉಸಿರಾಟವನ್ನು ಮಾಡ್ತಾರೆ. ಅವರ ಉಸಿರಾಟ ಒಂದು ಕ್ಷಣ
ನಿದ್ರೆಗೆ ಜಾರತು ಅಂತಾದರೂ ನಾವೇ ಇಲ್ಲ ಅಂತ ಆಗ್ತೀವಿ. ಹಾಗಾಗಿ ದೇವತೆಗಳಿಗೆ ನಿದ್ರೆ ಅನ್ನೋ ವ್ಯವಸ್ಥೆ ಇಲ್ಲ. ಈ ಒಂದು ಸಂದರ್ಭದಲ್ಲಿ ಅನೇಕ ರೀತಿಯಾಗಿರ್ತಕ್ಕಂಥ ಹಬ್ಬ ಹರಿದಿನಗಳು ಬರುತ್ತೆ. ಭಾದ್ರಪದ ಮಾಸದಲ್ಲಾಗಬೇಕಾದ್ರೆ ಗಣಪತಿ ಹಬ್ಬ, ಶ್ರಾವಣ ಮಾಸ ಅಂತೂ ಪೂರ್ತಿ ಅದು ಹಬ್ಬದ್ದೇ. ಮಂಗಳಗೌರಿ, ಸ್ವರ್ಣಗೌರಿ, ವರಮಹಾಲಕ್ಷ್ಮಿ, ಮತ್ತು ನಮ್ಮ ಕೃಷ್ಣಾಷ್ಟಮಿ, ನಮ್ಮೆಲ್ಲ ಗುರುಗಳು ರಾಯರ ಆರಾಧನೆ ಬರುವಂಥದ್ದು. ಹೀಗೆ ಅನೇಕ ರೀತಿಯಾಗಿರ್ತಕ್ಕಂಥ ಹಬ್ಬ ಹರಿದಿನಗಳು ಈ ಸಂದರ್ಭದಲ್ಲಿ ಬರುತ್ತೆ. ಮತ್ತು ನವರಾತ್ರೋತ್ಸವ, ಪಿತೃದೇವತೆಗಳ ಆರಾಧನೆಯನ್ನು ಮಾಡ್ತಕ್ಕಂತಹ ಭಾದ್ರಪದ ಕೃಷ್ಣ ಪಕ್ಷ ಮಹಾಲಯ ಪರ್ವಕಾಲ, ಮತ್ತು ನವರಾತ್ರಿಯ ಸಂದರ್ಭದಲ್ಲಿ ವಿಜಯದಶಮಿ, ಆಯುಧ ಪೂಜೆ, ಹೀಗೆ ಈ ಸಂದರ್ಭ ಏನಿದೆ 4 ತಿಂಗಳು ತುಂಬ ಹಬ್ಬಗಳು ಬರುವಂಥದ್ದು. ಮತ್ತು ತಿರುಪತಿಯಲ್ಲಿ ಬ್ರಹ್ಮೋತ್ಸವ ಆಗ್ತಕ್ಕಂಥ ಸಂದರ್ಭ, ವೈಶಾಖ ಮಾಸ ಶುಕ್ಲಪಕ್ಷ ದಶಮಿಯಲ್ಲಿ ಶ್ರೀನಿವಾಸ ಪದ್ಮಾವತಿಯ ವಿವಾಹವಾದದ್ದು. ಅವರ ವಿವಾಹ ಅಂದರೆ ಜಗನ್ಮಂಗಲ ಮಂಗಲಂ ಅಂತ, ಜಗತ್ತಿಗೆ ಮಂಗಳವನ್ನು ಉಂಟು ಮಾಡಲಿಕ್ಕೋಸ್ಕರವಾಗಿ ಭಗವಂತನ ವಿವಾಹವಾಗಿರತಕ್ಕಂಥದ್ದು. ಅದು ಆಗಿ 6 ತಿಂಗಳು ಬೆಟ್ಟವನ್ನು ಏರುವಂತಿಲ್ಲ ಅಂತ. ಹಾಗಾಗಿ ಅವರು 6 ತಿಂಗಳು ಕೆಳಗಡೆ ಅಗಸ್ತ್ಯಾಶ್ರಮ ಅಂತ ಅಲ್ಲೇ ಇರುತ್ತಾರೆ. 6 ತಿಂಗಳು ಮುಗಿದು ಏನು ಈ ನವರಾತ್ರಿ ವಿಜಯದಶಮಿ ಸಂದರ್ಭ ಏನಿದೆ ಆ ಸಂದರ್ಭದಲ್ಲಿ ಅವರು ತಮ್ಮ ಕ್ಷೇತ್ರ ಮೇಲಕ್ಕೆ ಭೂವೈಕುಂಠಕ್ಕೆ ಹೋಗ್ತಕ್ಕಂಥ ಸಂದರ್ಭ, ಅವರನ್ನು ರಥದಲ್ಲಿ ಕೂರಿಸಿ ಬ್ರಹ್ಮದೇವರು ಮೊದಲಿಗೆ ರಥವನ್ನು ಎಳಿತಾರೆ. ಅದರೆಲ್ಲ ವ್ಯವಸ್ಥೆ ಮಾಡೋದು ಬ್ರಹ್ಮದೇವರು. ಅದಕ್ಕೆ ಬ್ರಹ್ಮೋತ್ಸವ ಅಂತ ಮಾಡ್ತೀವಿ. ಅಂತ ದೊಡ್ಡ ಉತ್ಸವ, ಇಡೀ ಜಗತ್ತು ಅದನ್ನು ನೋಡ್ಲಿಕ್ಕೆ ಕಾಯ್ತಾ ಇರುತ್ತೆ. ಅಷ್ಟು ದೊಡ್ಡ ಉತ್ಸವ ಆಗ್ತಕ್ಕಂಥ ಬ್ರಹ್ಮೋತ್ಸವ. ಹೀಗೆ ಅನೇಕ ರೀತಿಯಾಗಿರ್ತಕ್ಕಂಥ ಹಬ್ಬ ಹರಿದಿನಗಳು ಈ ಒಂದು ಸಂದರ್ಭದಲ್ಲಿ ಬರುತ್ತೆ. ಜೊತೆಗೆ ದೀಪಾವಳಿ ಹಬ್ಬ, ಅದು ಇಡೀ ಜಗತ್ತು ಆಚರಣೆ ಮಾಡುವಂಥದ್ದು. ಈ ಅನೇಕ ಹಬ್ಬಗಳನ್ನು ನಾವು ಆ ಸಂದರ್ಭದಲ್ಲಿ ಆಚರಣೆ ಮಾಡ್ತೀವಿ. ಈಗ ಇದೆಲ್ಲ ಮುಗಿಯೋ ಹೊತ್ತಿಗೆ ತಾವಾಗಲೇ ಹೇಳ್ದಂಗೆ ದೇವ ಉತ್ಥಾನ ಏಕಾದಶಿ ಬಂದೇ ಬಿಡುತ್ತೆ. ಅವತ್ತು ವಿಷ್ಣು ವಾಪಸ್ಸು ಯೋಗ ನಿದ್ರೆಯಿಂದ ಬರ್ತಾರೆ ಅಂತ. ಇದರ ಮಹತ್ವ ಮತ್ತು ಆ ಸಂದರ್ಭದಲ್ಲಿ ಏನು ಮಾಡಬೇಕು? ಅದು ಉತ್ಥಾನ ದ್ವಾದಶಿ, ದೇವರ ಏಕಾದಶಿ ಎದ್ದಿದ್ದಾನೆ, ದ್ವಾದಶಿ ಅದನ್ನು ನಾವು ಸಂಭ್ರಮಿಸ್ತೇವೆ. ಭಗವಂತ ಹೇಳೋದಕ್ಕಿಂತ ಮೊದಲು ನಾವು ಆ ದೀಪಾವಳಿಯ ಸಂದರ್ಭದಲ್ಲಿ ಲಕ್ಷ್ಮೀ ಪೂಜೆಯನ್ನು ಮಾಡ್ತೀವಿ. ಯಾಕೆ ಲಕ್ಷ್ಮಿ ಮೊದಲು ಎದ್ದಿರ್ತಾಳೆ. ಮನೆಯಲ್ಲಿ ಹಿಂದೆ ಅದೇ ಕ್ರಮ ಇತ್ತು. ಹೆಂಗಸರು ಮೊದಲು ಹೇಳುವಂಥದ್ದು, ನಂತರ ಗಂಡಸರು ಹೇಳುವಂಥದ್ದು ಅಂತ ಕ್ರಮ ಇತ್ತು. ಹಾಗೆ ಲಕ್ಷ್ಮೀದೇವಿ ಮೊದಲು ಅಂದರೆ ದೀಪಾವಳಿಯ ಸಂದರ್ಭದಲ್ಲಿ ಎದ್ದು ಭಗವಂತನ ಉತ್ಥಾನಕ್ಕೋಸ್ಕರವಾಗಿ ಅವಳು ಕಾಯ್ತಾ ಇರ್ತಾಳೆ. ಅದರಿಂದ ಅದೆಲ್ಲ ಒಂದು ಲೋಕ ವಿಡಂಬನೆಗೋಸ್ಕರ ಅವರು ಆಡ್ತಕ್ಕಂಥ ಒಂದು ನಾಟಕ ಅಷ್ಟೇ. ಆ ಸಂದರ್ಭದಲ್ಲಿ ಭಗವಂತ ಎದ್ದಂಥ ಸಂದರ್ಭ, ಅಲ್ಲಿಂದ ಮತ್ತೆ ಅನೇಕ ರೀತಿಯಾಗಿರ್ತಕ್ಕಂಥ ಉಳಿದೆಲ್ಲ ನಮ್ಮ ಮುಂದಿನ ಆಚರಣೆಗಳು ಅಂದರೆ ಗೃಹ ಪ್ರವೇಶ, ವಿವಾಹ ಇತ್ಯಾದಿಗಳಿಗೆಲ್ಲ ನಾವು ತಯಾರಿ ಮಾಡಿಕೊಳ್ಬೇಕು. ಅದಕ್ಕಿಂತ ಮೊದಲು ಆ ಲಕ್ಷ್ಮೀನಾರಾಯಣ ದೇವರ ವಿವಾಹವನ್ನು ಉತ್ಥಾನ ದ್ವಾದಶಿಯ ದಿವಸ ಧಾತ್ರಿ ಪೂಜೆಯನ್ನು ಮಾಡುವಂಥದ್ದು, ತುಳಸಿ ವಿವಾಹವನ್ನು ಮಾಡುವಂಥದ್ದು, ಭಗವಂತ ಎದ್ದಿದ್ದಾನೆ ಅಂತಕ್ಕಂಥ ಸಂಭ್ರಮ. ಆ ಸಂಭ್ರಮದ ಆಚರಣೆಯನ್ನು ಮಾಡಿಕೊಂಡು ಮೊದಲು ದೇವರ ಆರಾಧನೆಯನ್ನು ಮಾಡಿ ಮತ್ತು ನಮಗೆ ಸಂಬಂಧಪಟ್ಟಂಥ ಕಾರ್ಯಗಳೆಲ್ಲವನ್ನು ಕೂಡ ನಾವು ಮಾಡಲಿಕ್ಕೆ ಅಲ್ಲಿಂದ ತಯಾರಿಯನ್ನು ಮಾಡಿಕೊಳ್ತಕ್ಕಂಥದ್ದು. ಹಾಗಾಗಿ ದೇವ ಮತ್ತು ಲಕ್ಷ್ಮೀದೇವಿ ಅವರ ಜೊತೆಗೆ ಎಲ್ಲ ದೇವತೆಗಳು ಎದ್ದಿದ್ದಾರೆ ಎಂಬ ಒಂದು ಸಂಭ್ರಮವನ್ನು ಉತ್ಥಾನ ದ್ವಾದಶಿಯ ದಿವಸ ನಾವು ಸಾಂಕೇತಿಕವಾಗಿ ತುಳಸಿ ಪೂಜೆ ಮತ್ತು ತುಳಸಿ ವಿವಾಹ ಇವೆಲ್ಲವನ್ನು ಮಾಡುವ ಮೂಲಕವಾಗಿ ಆರಾಧನೆಯನ್ನು ಮಾಡ್ತೀವಿ ನಾವು. ಇದಾದ್ಮೇಲಿಂದ ಧನುರ್ಮಾಸ ಶುರುವಾಗುತ್ತೆ. ಅದಾದ್ಮೇಲೆ ಹಾಗೆ ಧನುರ್ಮಾಸ ಪ್ರಾರಂಭವಾಗುತ್ತೆ. ಧನುರ್ಮಾಸ ಕೂಡ ವಿಷ್ಣುಗೆ ಬಹಳ ವಿಶೇಷ. ಧನುರ್ಮಾಸವು ಕೂಡ ಅಂದರೆ ಎಲ್ಲ ಮಾಸವು ವಿಷ್ಣುವಿಗೆ ಸಂಬಂಧಪಟ್ಟಂತೆ, ಯಾಕಂದರೆ ದೇವೋತ್ತಮನಾದದ್ದರಿಂದಾಗಿ ಇನ್ನೊಂದು ಕೃಷ್ಣನ ಗೀತೆಯಲ್ಲಿ ಹೇಳ್ತಾನೆ ಮಾಸಾನ ಮಾರ್ಗಶೀರ್ಷೋಹಂ ಅಂತ. ಹಾಗೆ ಆ ಮಾರ್ಗಶೀರ್ಷ ಮಾಸ ಈ ಸೂರ್ಯ ಸಂಕ್ರಮಣದ ಲೆಕ್ಕದಲ್ಲಿ ಬರೋದಂತಾದರೆ ಸೂರ್ಯನು ಧನುರಾಶಿಗೆ ಪ್ರವೇಶ ಮಾಡಿರ್ತಕ್ಕಂಥ ಒಂದು ಸಂದರ್ಭ. ಅದು ಧನುರ್ಮಾಸ. ಮೈ ಕೊರೆಯುವ ಚಳಿ ಇರುತ್ತೆ. ಆ ಸಂದರ್ಭದಲ್ಲಿ ಸೂರ್ಯೋದಯದ ಒಳಗಡೆ ನಾವು ದೇವರ ಪೂಜೆ ಮುಗಿಸಿರ್ಬೇಕು. ಸೂರ್ಯೋದಯ ಆಗೋದು ಎಷ್ಟೊತ್ತಿಗೆ? ಚಳಿಗಾಲದ ಸ್ವಲ್ಪ ಲೇಟು, ಒಂದು 6:30 6:45 ಸೂರ್ಯೋದಯ ಆಗ್ಬೋದು ಮ್ಯಾಕ್ಸಿಮಮ್. ಅದ್ರ ಒಳಗಡೆ ನಾವು ಪೂಜೆ ಎಲ್ಲ ನೈವೇದ್ಯ ಎಲ್ಲ ಆಗಿರಬೇಕು ಅಂದರೆ ಕನಿಷ್ಠ ಒಂದು 4 ಗಂಟೆಗಾದರೂ ಎದ್ದಿರಬೇಕು. ಎದ್ದು ತಣ್ಣೀರು ಸ್ನಾನ ಇತ್ಯಾದಿಗಳನ್ನೆಲ್ಲ ಮಾಡಿಕೊಂಡು ನಾವು ದೇವರ ಆರಾಧನೆ ಮಾಡಬೇಕು. ಅಂದರೆ ಇದೆಲ್ಲ ಏನಂದರೆ ಒಂದೊಂದು ಆಚರಣೆಯ ಹಿಂದೆಯೂ ಕೂಡ ದೇಹ ದಂಡನೆ, ಮನುಷ್ಯನ ದೇಹ ದಂಡಿಸಿದಷ್ಟು ಅವನಿಗೆ ಭಕ್ತಿ ಜಾಸ್ತಿ ಆಗತ್ತೆ, ಮತ್ತು ತನ್ನಲ್ಲಿದ್ದಂಥ ಅಹಂಭಾವ ಅಹಂಕಾರ ಎಲ್ಲ ಕಡಿಮೆ ಆಗತ್ತೆ. ಈಗ ಆಹಾರ ಹಸಿವಾಯಿತು, ಆಹಾರ ಸ್ವೀಕಾರ ಮಾಡ್ತೀವಿ, ಆಯಾಸ ಆಯಿತು, ನಿದ್ರೆ ಮಾಡ್ತೀವಿ, ಸಂತಾನೋತ್ಪತ್ತಿಯನ್ನು ಮಾಡುವಂಥದ್ದು ಇದನ್ನು ಪ್ರಾಣಿಗಳು ಮಾಡ್ತವೆ. ಆಹಾರ ನಿದ್ರಾ ಭಯಮಯಿತು ನಾನಿ ಅಂತ, ಯಾರಿಂದಲೂ ತೊಂದರೆ ಆಗತ್ತೆ ಅಂದರೆ ಒಂದು ಕಡೆಯಿಂದ ಒಂದು ಕಡೆಗೆ ಓಡೋಗ್ತೀವಿ. ಇದೆಲ್ಲ ಪ್ರಾಣಿಗಳು ಮಾಡ್ತವೆ. ನಾವು ಅಷ್ಟೇ ಮಾಡ್ಕೊಂಡಿದ್ದು ಬಿಟ್ಟರೆ ನಮಗೂ ಪ್ರಾಣಿಗಳಿಗೂ ಏನೂ ವ್ಯತ್ಯಾಸ ಇಲ್ಲ. ಪ್ರಾಣಿ ಅಂದರೆ ಏನು? ಪ್ರಾಣವನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರ ಜೀವನ ನಡೆಸೋದು, ಇದು ಪ್ರಾಣಿಗಳದ್ದು. ಅದು ನಮ್ದು ಅಷ್ಟೇ ಜೀವನ ಅಲ್ಲ, ಅದಕ್ಕೂ ಮಿಗಿಲಾದ ಜೀವನ. ಯಾಕಂದರೆ ಮನುಷ್ಯ ದೇಹ ಇದೆಯಲ್ಲ, ಇದು ಎಷ್ಟು ದೇವರಿಗೆ ಖುಷಿ ಕೊಟ್ಟ ದೇಹ ಅಂದರೆ ಭಗವಂತ ಒಟ್ಟು ನಮ್ಮ ಬ್ರಹ್ಮಾಂಡದಲ್ಲಿ 84 ಲಕ್ಷ ಜೀವಿಗಳು ಅಂತ ಕೇಳಿರ್ತೀರ. ಅದರಲ್ಲಿ 83 ಲಕ್ಷದ
99,999 ಜೀವಿರಾಶಿಗಳನ್ನು ಭಗವಂತ ಸೃಷ್ಟಿ ಮಾಡ್ತಾನಂತೆ. ಅಂದರೆ ಇನ್ನು ಮನುಷ್ಯ ಮಾತ್ರ ಸೃಷ್ಟಿಯಾಗಿಲ್ಲ. ಇಷ್ಟು ದೊಡ್ಡ ಸೃಷ್ಟಿಯನ್ನು ಮಾಡಿದ್ರು ಕೂಡ ಇಷ್ಟು ಜೀವ ವೈವಿಧ್ಯ, ಇಷ್ಟೆಲ್ಲ ಜೀವ ವೈವಿಧ್ಯ ಇದ್ದರೂ ಕೂಡ ಪ್ರಾಣಿಗಳು, ಪಕ್ಷಿಗಳು, ಮರಗಿಡ ಬಳ್ಳಿಗಳು, ಸರೀಸೃಪಗಳು ಅನೇಕ ರೀತಿಯಲ್ಲಿದ್ದಾವೆ. ಅಷ್ಟೆಲ್ಲ ಸೃಷ್ಟಿ ಮಾಡಿದ್ರು ಕೂಡ ದೇವರಿಗೆ ಯಾಕೋ ಕೃತಕೃತ್ಯತಾ ಭಾವನೆ, ಧನ್ಯತಾ ಭಾವನೆ ಬಂದಿಲ್ವಂತೆ. ಕೊನೆಗೆ ಮನುಷ್ಯನನ್ನು ಸೃಷ್ಟಿ ಮಾಡ್ತಾನಂತೆ. ಆ ಮನುಷ್ಯನನ್ನು ಸೃಷ್ಟಿ ಮಾಡಿದಾಗ ಬ್ರಹ್ಮಾವಬೋಧದಿಷಣಂ ಮುದಮಾಪದೇವ ಅಂತ, ಮನುಷ್ಯನನ್ನು ಸೃಷ್ಟಿ ಮಾಡಿದಾಗ ಮುದಮಾಪದೇವ, ಭಗವಂತನಿಗೆ ಸಂತೋಷವಾಯಿತು ಅಂತ. ಯಾಕಂದರೆ ದೇವರ ಬಗ್ಗೆ ತಿಳಿಯೋದಾಗಲಿ, ದೇವರಿಂದ ನಿರ್ಮಾಣವಾದ ಈ ಜಗತ್ತನ್ನು ಅರಿತುಕೊಳ್ಳೋದಾಗಲಿ, ಏನಾದರೂ ಸಾಧನೆಯನ್ನು ಮಾಡೋದಾಗಲಿ, ಇದೆಲ್ಲ ಯಾರಿಗೆ ಮಾಡಲಿಕ್ಕಾಗತ್ತೆ? ಮನುಷ್ಯನಿಗೆ ಮಾತ್ರ. ಇನ್ನು ಉಳಿದ 83,99,999 ಜೀವರಾಶಿಗಳಿಗೂ ಆಗೋದಿಲ್ಲ. ಅಂದರೆ ಏನಾದರೂ ಒಂದು ಅಚೀವ್ಮೆಂಟ್ ಮಾಡಲಿಕ್ಕೆ ಇರುವಂಥದ್ದು ಮನುಷ್ಯನಿಗೆ ಮಾತ್ರ. ಹಾಗಾಗಿ ಮನುಷ್ಯ ಅಂತ ಸಾಧನೆ ಮಾಡಬೇಕು ಅಂತಾದರೆ ಎಲ್ಲವೂ ಬೇಕಾದಾಗ ಸಿಗ್ತಾ ಇದ್ದಾರೆ, ಅಹಂಕಾರವೇ ಮನುಷ್ಯನಿಗೆ ಜಾಸ್ತಿ ಆಗ್ತಾ ಹೋಗುತ್ತೆ. ಅದಕ್ಕೋಸ್ಕರವಾಗಿ ಅವನ ದೇಹದಂಡನೆ ಆಯಿತು ಅಂತಾದಾಗ ಅಹಂಕಾರಗಳು ಕಡಿಮೆ ಆಗ್ತಾ ಹೋಗುತ್ತೆ, ಒಂದು ಸಾತ್ವಿಕ ಭಾವನೆ ಬರ್ತಾ ಹೋಗುತ್ತೆ. ಆ ಅಹಂಕಾರ ಕಡಿಮೆ ಆಗಬೇಕು, ಸಾತ್ವಿಕ ಭಾವನೆ ಬರಬೇಕು, ಮನಸ್ಸು ನಿಯಂತ್ರಣದಲ್ಲಿರಬೇಕು ಅನ್ನೋಕ್ಕೋಸ್ಕರವಾಗಿ ಈ ಆಹಾರ, ಪೂಜೆ ಪುನಸ್ಕಾರ, ಉಪವಾಸ, ಇದಕ್ಕೆಲ್ಲ ಒಂದಷ್ಟು ನಿಯಮಗಳು. ಈಗ ಯಾವ ಪ್ರಾಣಿಗಳಿಗೂ ನಿಯಮ ಅಂತಿಲ್ಲ. ನಿಯಮ ಇರೋದೆಲ್ಲ ಯಾರಿಗೆ? ಮನುಷ್ಯನಿಗೆ. ಯಾರಿಗೆ ಅವಕಾಶಗಳು ಜಾಸ್ತಿ ಇರುತ್ತೋ ಪುಣ್ಯ ಸಂಪಾದನೆ ಮಾಡಲಿಕ್ಕೆ ಅವನಿಗೆ ನಿಯಮಗಳು ಜಾಸ್ತಿ. ಹಾಗೆ ಪ್ರತಿ ತಿಂಗಳಿಗೂ ಒಂದೊಂದು ರೀತಿಯಾಗಿರ್ತಕ್ಕಂಥ ಆಚರಣೆಗಳು ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಇರುವಂಥದ್ದು. ಇದೇ ಕಾರಣಕ್ಕೆ ಧನುರ್ಮಾಸದಲ್ಲಿ ದೇವಸ್ಥಾನದ ಬಾಗಿಲನ್ನ ಬೇಗ ಹಾಕ್ತಾರೆ, ಬೆಳಗ್ಗೆ ಬೇಗ ಹೋಗಿ ದೇವರ ದರ್ಶನ ಮಾಡಬೇಕು ಅಂತ ನಾವೆಲ್ಲ ಮಾತಾಡ್ಕೊಳ್ಳೋದು. ಹೌದು. ವಿದ್ಯಾಪೀಠದಲ್ಲಿ ನಮ್ಮ ಗುರುಗಳ ಜೊತೆ ತಮ್ಮ ಒಡನಾಟ, ಅದ್ರ ಬಗ್ಗೆ ನಮ್ಗೆ ಏನಾದ್ರು ತಿಳಿಸ್ಕೊಡೋದಾದ್ರೆ? ನಮಗೆ ಈಗ ಪ್ರಸಕ್ತ ಇರುವಂಥವರು ಶ್ರೀ ವಿಶ್ವಪ್ರಸನ್ನ ತೀರ್ಥ ಶ್ರೀಪಾದಂಗಳವರು ನಮ್ಮ ಕುಲಪತಿಗಳು. ಅವರಂತೂ ಸಕಲ ಕಲಾ ವಲ್ಲಭರು ಅಂತ ಹೇಳ್ಬೋದು. ಅಂದರೆ ಹೇಗೆ ಅಂದರೆ ಅವರು ಎಲ್ಲದರಲ್ಲೂ ಮಿಸ್ಟರ್ ಪರ್ಫೆಕ್ಟ್ ಅಂತ. ಅವರು ವಿದ್ಯೆ ಇರ್ಬೋದು, ಅವರ ಯೋಗಾಸನ ಇರಬಹುದು, ಅವರು ಆಡುವಂಥ ಮಾತು, ಅಂದರೆ ನಾವು ತಪ್ಪು ಅನ್ನೋದನ್ನು ಹುಡುಕ್ಲಿಕ್ಕೆ ಸಾಧ್ಯವೇ ಇಲ್ಲ. ಅವರು ಯಾವ ಕ್ರಿಯೆಯಲ್ಲೂ ಅಷ್ಟು ಅವರು ತುಂಬ ಪರ್ಫೆಕ್ಟು. ಅವರ ಆಹಾರ ಪದ್ಧತಿ, ಜೀವನ ಪದ್ಧತಿ, ಈ ಅವರು ಅಲಾರಾಮ್ ಇಡೋದಂತ ಇಲ್ಲವೇ ಇಲ್ಲ. ಅವರು ಹೇಳೋದು, ಮಲಗೋದು ಎಲ್ಲದರಲ್ಲೂ ಬಹಳ ನಿಖರತೆ. ಅವರ ಉಚ್ಚಾರಣೆ, ಹೀಗೆ ಅವರನ್ನು ನಾವು ತುಂಬ ಹತ್ತಿರದಲ್ಲಿದ್ದು ನೋಡ್ಬೇಕು, ಅವ್ರಿಗೆ ಗೊತ್ತಾಗತ್ತೆ. ಅಂದರೆ ನೀವು ಎಂಥ ವಿಚಾರದಲ್ಲಿ ಅವರಲ್ಲಿ ತಪ್ಪು ಅಂತ ಹುಡುಕ್ಲಿಕ್ಕೆ ಸಾಧ್ಯವಿಲ್ಲ. ಅಂಥ ಒಂದು ದಿವ್ಯವಾದ ವ್ಯಕ್ತಿತ್ವ ವಿಶ್ವಪ್ರಸನ್ನ ತೀರ್ಥರದ್ದು. ಅವರ ಗುರುಗಳು ಅಂದರೆ ನಮ್ಮೆಲ್ಲರ ಗುರುಗಳು ಶ್ರೀ ವಿಶ್ವೇಶತೀರ್ಥ ಶ್ರೀಪಾದಂಗಳವರು. ನಾವು ಈ ಹಿಂದೆ ಅನೇಕ ಮಹಾತ್ಮರನ್ನು ನಮ್ಮ ಭಾರತ ಭೂಮಿಯಲ್ಲಿ ನೋಡಿದ್ದೇವೆ. ವಾದಿರಾಜ ಸ್ವಾಮಿಗಳು, ವ್ಯಾಸರಾಜ ಸ್ವಾಮಿಗಳು, ಅದೇ ರೀತಿಯಲ್ಲಿ ರಾಘವೇಂದ್ರ ಸ್ವಾಮಿಗಳು, ಈ ಅನೇಕರನ್ನು ನೋಡಿದ್ದೇವೆ. ಆದರೆ ಅವರೆಲ್ಲರ ಒಂದು ವಿಶಿಷ್ಟವಾದ ಶಕ್ತಿ, ಅವರ ಅಂಶ ಇವರು ಅಂತ ನಾವು ಹೇಳ್ಬೋದು. ಅಷ್ಟು ಅವರಲ್ಲಿ ಒಂದು ದೇವಶಕ್ತಿ, ದೇವಕಳೆ ಅವರಲ್ಲಿತ್ತು. ಅನೇಕ ಜನರು ಅವರಿಂದ ಉಪಕಾರವನ್ನು ಪಡೆದಿದ್ದಾರೆ. ಅವರಿಂದ ಅನೇಕ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಂಡಿದ್ದಾರೆ. ಅನುಗ್ರಹವನ್ನು, ಆಶೀರ್ವಾದವನ್ನು ಪಡೆದು ಜೀವನದಲ್ಲಿ ಅಭಿವೃದ್ಧಿಯನ್ನು ಪಡೆದಿದ್ದಾರೆ. ಎಲ್ಲರೂ ಅವರನ್ನು ದೂರದಲ್ಲಿ ಮಾತ್ರ ನೋಡಿ ಗೊತ್ತು. ಆದರೆ ನಮಗೆ ದೇವರ ಅನುಗ್ರಹ ಇದ್ದದರಿಂದ ನಮ್ಮ ವಿದ್ಯಾಪೀಠದಲ್ಲಿ ಅಧ್ಯಯನ ವ್ಯವಸ್ಥೆ ಹೇಗೆ ಅಂದರೆ, ಮೊದಲ 11 ವರ್ಷ ನಾವು ವಿದ್ಯಾಪೀಠದಲ್ಲೇ ಇದ್ದು ಓದ್ತೀವಿ. ಕೊನೆಯ 2 ವರ್ಷ ಮಾತ್ರ ಅವ್ರ ಜೊತೆನೇ ಇರುವಂಥ 24x7 ಅವರು ಎಲ್ಲೆಲ್ಲಿ ಹೋಗ್ತಾರೋ ಎಲ್ಲ ಕಡೆ ದೇಶ ಸಂಚಾರ ಮಾಡಿಕೊಂಡು ಅವರ ಜೊತೆಯಲ್ಲಿ ಜೀವನವನ್ನು ನಡೆಸ್ತಕ್ಕಂಥದ್ದು. ಹಾಗಾಗಿ ಆ 2 ವರ್ಷಗಳ ಕಾಲ ಅವರ ಜೊತೆಯಲ್ಲೇ ಇದ್ದು ಅಧ್ಯಯನವನ್ನು ಮಾಡ್ತಕ್ಕಂಥ ಒಂದು ಸೌಭಾಗ್ಯ ನಮ್ಮ ವಿದ್ಯಾಪೀಠದ ಮಕ್ಕಳಿಗೆ ಸಿಕ್ಕಿರುತ್ತೆ. ಆ ಸಂದರ್ಭದಲ್ಲಿ ತುಂಬ ಹತ್ತಿರದಿಂದ ಅವರನ್ನು ನೋಡಿರ್ತೀವಿ. ಅವರು ಹಾಗೆ, ಅವರು ಇನ್ನೂ ಬಹಳ ಎತ್ತರದ ವ್ಯಕ್ತಿತ್ವ. ಅಂದರೆ ಒಂದು ರೀತಿ ದೇವತೆಗಳೇ ಅಂದ ರೀತಿಯಲ್ಲಿ ಹೇಳ್ಬೋದು. ಅಷ್ಟು ಒಂದು ದಿವ್ಯವಾಗಿರ್ತಕ್ಕಂಥ ವ್ಯಕ್ತಿತ್ವ. ಅವರು ಏನೇ ಒಂದು ತಪ್ಪು ಮಾಡಲಿ ಬೈಯೋದು ಅಂತಿಲ್ಲ. ಈಗ ಯಾರಿಗೇ ಆಗಲಿ ಸಿಟ್ಟು ಬರೋದು, ಬೈಯೋದು ಇದೆಲ್ಲ ಇರುತ್ತೆ. ಯಾವತ್ತೂ ಯಾರನ್ನು ನಾವು ಅವ್ರದ್ದು ಬೈದದ್ದು ಅಂತ ನಾವು ನೋಡಿಲ್ಲ. ಒಮ್ಮೆ ಉಡುಪಿಯಲ್ಲಿ ಯಾರೊಬ್ಬ ಮಠದಲ್ಲಿ ಕಳ್ಳತನ ಮಾಡ್ದ ಅಂತ ಹೇಳಿ ಯಾರೊಬ್ಬನ ಕಟ್ಟಿ ಹಾಕಿ ಒಂದಷ್ಟು ಹೊಡೆದು ಬಡದೆಲ್ಲ ಮಾಡಿದರು. ಸಹಜವಾಗಿ ಕಳ್ಳತನ ಮಾಡಿದ್ರೆ ಎಲ್ಲಿ ಸಿಟ್ಟು ಬರುತ್ತೆ, ನಾವು ಹಿಡಿದ್ವಿ ಅಂತ ಅವ್ರಿಗೊಂದು ಉತ್ಸಾಹ ಇರುತ್ತೆ. ಹೊಡೆದು ಬಡದೆಲ್ಲ ಮಾಡಿದರು. ಸ್ವಾಮಿಗಳು ಬಂದ ತಕ್ಷಣ ಅವರಿಗೆ ತೋರಿಸಿ ಇನ್ನೂ ಶಿಕ್ಷೆ ಕೊಡಬೇಕು ಅಂತೆಲ್ಲ ಅವ್ರು ಅಂದ್ಕೊಂಡಿದ್ರು. ಸ್ವಾಮಿಗಳು ಬಂದ ತಕ್ಷಣ ಸ್ವಾಮಿಯವನು ಈ ಥರ ಕಳ್ಳತನ ಮಾಡಿದ್ದಾನೆ, ನಾವೆಲ್ಲ ಕಟ್ಟು ಹಾಕಿದ್ದೀವಿ ಅಂತ ಹೇಳಿದಾಗ ಫಸ್ಟು ಅವ್ರಿಗೆ ಕಟ್ಟು ಬಿಚ್ಚಿ ಅವ್ರು ಕೇಳಿದ್ದೆ, ಊಟ ಆಯ್ತಾ ನಿಂದು ಅಂತ. ಅದಕ್ಕೆ ಅವನು ಇಲ್ಲ, ನಂಗೆ ಊಟಕ್ಕಿರಲಿಲ್ಲ, ಅದಕ್ಕೋಸ್ಕರ ಕಳ್ಳತನ ಮಾಡಿದೆ ಅಂತ ಅವನು ಹೇಳ್ದ. ಆಗ ಸ್ವಾಮಿಗಳು ಅವನಿಗೆ ಊಟ ಹಾಕಿಸಿ ಅವನಿಗೆ ದುಡ್ಡು ಕೊಟ್ಟು ಕಳಿಸ್ತಾರೆ. ಅಂದರೆ ಈಗ ಅಪರಾಧ ಮಾಡಿದ್ದಾರೆ ಯಾರೋ ಒಬ್ಬರು, ಈಗ ಅಪರಾಧ ನಾವು ಎಲ್ಲ ಮಾಡಿರ್ತೀವಿ, ಅದು ದೊಡ್ಡದು ಅನ್ಸಿರಲ್ಲ. ಯಾರೋ ನಮ್ಮೆದುರಿಗೆ ತಪ್ಪು ಮಾಡಿ ಸಿಕ್ಕಿಬಿದ್ದಾಗ ತುಂಬ ಶಿಕ್ಷೆ ಕೊಡುವಂಥದ್ದು, ಬೈಯೋದು, ಹೊಡೆಯೋದು ಈ ಥರದ್ದೆಲ್ಲ ನಾವು ಮಾಡುವಂಥದ್ದು ಇರುತ್ತೆ. ಆದರೆ ಆ ಕಾರುಣ್ಯ,
ದಯಾ ಎಂಬತಕ್ಕಂಥ ಗುಣ ಅವರಲ್ಲಿದ್ದದ್ದರಿಂದಾಗಿ ಹಾಗೆ ಯಾರ ಮೇಲೂ ಶಿಕ್ಷೆಯನ್ನು ಕೊಡ್ತಾ ಇರಲಿಲ್ಲ. ಆದರೆ ಅದು ಯಾವತ್ತೂ ಅವರಿಗೆ ವ್ಯತಿರಿಕ್ತವಾಗಿ ಪರಿಣಾಮ ಆಗಿಲ್ಲ. ಹೇಗೂ ಸ್ವಾಮಿಗಳೇನು ನಮಗೇನು ಮಾಡಲ್ಲ, ನಾವು ತಪ್ಪು ಮಾಡ್ತಾ ಇರೋಣ, ಸ್ವಾಮಿಗಳು ಕ್ಷಮಿಸಿಬಿಡ್ತಾರೆ ಅಂತ ಅದೇ ಮುಂದುವರಿತಿರ್ಲಿಲ್ಲ. ಒಮ್ಮೆ ಅವ್ರು ಯಾರನ್ನಾದರೂ ಕ್ಷಮಿಸಿದ್ರು ಅಂತಾದರೆ ಮತ್ತು ಆ ವ್ಯಕ್ತಿ ಜೀವನದಲ್ಲಿ ಅಪರಾಧ ಮಾಡ್ತಾ ಇರಲಿಲ್ಲ. ಅಂದರೆ ಅಷ್ಟು ಒಂದು ಪಾಸಿಟಿವ್ ಎನರ್ಜಿ ಅಲ್ಲಿ ಪಾಸಾಗಿರ್ತಿತ್ತು. ಅವ್ರು ತಪ್ಪು ಎಲ್ಲರೂ ಮಾಡ್ತಾಯಿದ್ರು. ಇನ್ನು ವಿದ್ಯಾರ್ಥಿಗಳಿರುವಾಗ ಚಿಕ್ಕ ವಯಸ್ಸಲ್ಲಿ ಏನೇನೋ ಸಣ್ಣ ಪುಟ್ಟ ತಪ್ಪುಗಳು ಮಾಡಿರ್ತಾರೆ. ಏನೇ ತಪ್ಪಾದರೂ ಸುಪ್ರೀಂ ಕೋರ್ಟ್ ಅದು ಅಲ್ಲಿಗೆ ಹೋಗೋದು. ಅಲ್ಲಿಗೆ ಹೋದಾಗ ಕರ್ಕೊಂಡು ಹೋಗುವಂಥ ನಮ್ಮ ಅಧ್ಯಾಪಕರಿಗೆ ಗೊತ್ತಿರುತ್ತೆ, ಗುರುಗಳು ಕ್ಷಮಿಸ್ತಾರೆ ಅಂತ ಗೊತ್ತಿರುತ್ತೆ. ಆದರೂ ಕರ್ಕೊಂಡು ಹೋಗ್ತಾಯಿದ್ರು. ಅವ್ರು ಹೋಗ್ತಾಯಿದ್ರು, ಕ್ಷಮಿಸ್ತಾ ಇದ್ರು. ಅವ್ರು ಏನೂ ಶಿಕ್ಷೆ ಕೊಡ್ತಾರೆ, ಏನೂ ಮಾಡ್ತಾ ಇರಲಿಲ್ಲ. ಇನ್ನೊಮ್ಮೆ ಹೀಗೆ ಮಾಡಬಾರ್ದು ಅಂತ ಅಷ್ಟೇ ಹೇಳ್ತಾ ಇದ್ದಿದ್ದು. ಆ ವ್ಯಕ್ತಿ ಜೀವನದಲ್ಲಿ ಇನ್ನೊಮ್ಮೆ ತಪ್ಪು ಮಾಡ್ತಾ ಇರಲಿಲ್ಲ. ಅಂಥ ಒಂದು ಪಾಸಿಟಿವ್ ಎನರ್ಜಿಯನ್ನು ಪಾಸ್ ಮಾಡ್ತಕ್ಕಂಥ ಒಂದು ದಿವ್ಯವಾದ ಶಕ್ತಿ ಅವರಲ್ಲಿ ಇತ್ತು. ಒಂದು ದೊಡ್ಡ ವ್ಯಕ್ತಿತ್ವ, ಅದರ ಬಗ್ಗೆ ಹೇಳಲಿಕ್ಕಾಗಲ್ಲ. ಇಷ್ಟು ಸಮಯ ಕೊಟ್ಟು ನಮಗೆ ಏಕಾದಶಿಯಿಂದ ಚಾತುರ್ಮಾಸದ ತನಕ, ಕೊನೆಗೆ ಧನುರ್ಮಾಸದ ತನಕ ಎಲ್ಲ ವಿಚಾರಗಳನ್ನು ತಿಳಿಸ್ಕೊಟ್ಟಿದ್ದಕ್ಕೆ ತಮಗೆ ತುಂಬ ಹೃದಯದ ಧನ್ಯವಾದಗಳು. ತಮಗೂ ಬಹಳ ಅಭಿನಂದನೆಗಳು. ತುಂಬ ಒಳ್ಳೊಳ್ಳೆ ಕಾರ್ಯಕ್ರಮಗಳು ಬರ್ತಾ ಇದೆ. ನಮ್ಮ ಹಿಂದೂ ಸಮಾಜಕ್ಕೆ ಮುಖ್ಯವಾಗಿ ಬಹಳ ಉಪಕಾರ ಆಗ್ತಾ ಇದೆ. ಅಂದರೆ ಏನು ಬೇಸಿಕ್ ನಾಲೆಡ್ಜು ಬೇಕು ಅದನ್ನು ನೀವು ಕೊಡ್ತಾ ಇದ್ದೀರಾ. ತಮ್ಮ ಪ್ರೋತ್ಸಾಹ ಹೀಗೆ ಯಾವಾಗಲೂ ಇರಲಿ. ಸರ್, ನಮ್ಮ ಟೈಟಲ್ ಸ್ಪಾನ್ಸರ್ ಉಲ್ಲಾಸ್ ಅಗರಬತ್ತಿ ಅವ್ರ ಕಡೆಯಿಂದ ತಮಗೊಂದು ಕಾಣಿಕೆ ಸ್ವೀಕಾರ ಮಾಡಬೇಕು. ಸುದರ್ಶನ್ ಸಿಲ್ಕ್ಸ್ ಅವ್ರ ಕಡೆಯಿಂದ ತಮಗೊಂದು ಕಾಣಿಕೆ. ಏಕಾದಶಿ ಚಾತುರ್ಮಾಸ್ಯದ ವಿಶೇಷವಾದ ಈ ಸಂಚಿಕೆ ನಿಮ್ಗೆ ಇಷ್ಟ ಆಯ್ತಾ? ಮುಂದೆ ಯಾರ ಸಂದರ್ಶನವನ್ನ ನಾನ್ ಮಾಡಬೇಕು, ಯಾವ ವಿಚಾರದ ಬಗ್ಗೆ ನಾವು ಮಾತಾಡಬೇಕು ಅಂತ ಕಾಮೆಂಟ್ಸ್ ಅಲ್ಲಿ ನನಗೆ ತಿಳಿಸಿ. ಹಾಗೆ ಹಂಸ ವಸಿಷ್ಠ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ.